ಸನ್ಮಾನ್ಯ ವೀಕ್ಷಕರೇ, ನಂಬರ್ ಒನ್ ಚಾನಲ್ದಿಂದ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಸೈಯದ್. ಇವತ್ತು ಮಾನ್ಯ ವೀಕ್ಷಕರೇ, ನಂಬರ್ ಒನ್ ಚಾನಲ್ ಮುಖಾಂತರ ಇಂದು ವಿಶೇಷ ಪ್ರತಿಭೆಗಳ ಕಾರ್ಯಕ್ರಮ, ವಿಶೇಷ ಸಂದರ್ಶನ. ಉತ್ತರ ಕರ್ನಾಟಕದಲ್ಲಿ ಇಂಥದೊಂದು ಪ್ರತಿಭೆಗಳ ತಂಡ. ಚಲನಚಿತ್ರ ನಿರ್ಮಿಸಿ ದಾಖಲೆ ನಿರ್ಮಿಸಿದ್ದು ಅಮೋಘ. ತೀರಾ ಬಡತನ, ತುತ್ತು ಅನ್ನಕ್ಕಾಗಿ ಪರಿತಪಿಸಿ ಎಷ್ಟೋ ಕಠಿಣ ದಿನಗಳನ್ನು ಎದುರಿಸಿ ತಮ್ಮ ಛಲ ಬಿಡದೆ ಸಾಧನೆ ಮಾಡಿ ಕಷ್ಟವನ್ನು ಎದುರಿಸಿ ತ್ರಿವಿಕ್ರಮರಂತೆ ಸಫಲರಾಗಿ ಉತ್ತರ ಕರ್ನಾಟಕದ ಸಾಧನೆ ಮಾಡಿ ಕಷ್ಟವನ್ನು ಎದುರಿಸಿ ಅನೇಕ ಖ್ಯಾತ ಕಿರೀಟ ಎಂಬುದನ್ನು ಸಾಬೀತುಪಡಿಸಿದ ವೀರರು ನಮ್ಮ ಸ್ಟುಡಿಯೋದಲ್ಲಿ ಬಂದಿದ್ದಾರೆ. ಇವರು ಶಿಕ್ಷಿತರಾಗಿದ್ದು ಇವರ ಬಡತನ, ಇವರ ಪರಿಸ್ಥಿತಿ ಕೇಳಿದರೆ ನೋಡಿದರೆ ಕರಳು ಚುರ್ರು ಎನ್ನುತ್ತೆ ವೀಕ್ಷಕರೇ. ಆದರೂ ಇವರು ಯಾವುದನ್ನು ಲೆಕ್ಕಿಸದೆ ದುಃಖವನ್ನು ಎದುರಿಸಿ ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಗೆ ಘಟಪ್ರಭೆಗೆ ಬಾಲ ಪ್ರತಿಭೆಗಳಾಗಿ ತಮ್ಮದೇ ಆದಂಥ ಒಂದು ಚಲನಚಿತ್ರ ನಿರ್ಮಿಸಿ ವಿಶ್ವ ದಾಖಲೆ ಎಂದರೂ ತಪ್ಪಾಗಲಿಕ್ಕಿಲ್ಲ. ಘಟಪ್ರಭೆ ಬೆಳಗ್ತಾ ಇದೆ ಈ ಪ್ರತಿಭೆಗಳಿಂದ. ಚಿತ್ರದ ಹೆಸರು ಕನಸು ಕಣ್ತೆರೆದಾಗ. ನೋಡಿ, ಕನಸು ಕಣ್ತೆರೆದಾಗ ವೀಕ್ಷಕರೇ, ಈ ಚಿತ್ರ ದಾಖಲೆ ನಿರ್ಮಿಸಲಿ. ಉತ್ತರ ಕರ್ನಾಟಕದವರು ತಪ್ಪದೇ ಎಲ್ಲರೂ ಈ ಚಿತ್ರ ವೀಕ್ಷಿಸಿ ಕೆಲವೇ ದಿನಗಳಲ್ಲಿ ಬಿಡುಗಡೆಯಾಗುವುದು. ನಮ್ಮ ಈ ಪ್ರತಿಭೆಗಳಿಗೆ ಬೆಂಬಲ ನೀಡಿ, ಸಹಾಯ ಸಹಕಾರ ನೀಡಿ. ನಮ್ಮ ನಂಬರ್ ಒನ್ ಚಾನಲ್ ಇವರಿಗೆ ಎಲ್ಲ ರೀತಿಯಿಂದಲೂ ಬೆಂಬಲಿಸುತ್ತದೆ. ಈ ಪ್ರತಿಭೆಗಳಲ್ಲಿ ಪ್ರಮುಖರಾದ ಕ್ಯಾಪ್ಟನ್ರಾದಂಥ ಇವರ ಪ್ರತಿಭೆ ಬಗ್ಗೆ ಹೇಳ್ತೀನಿ ನೋಡಿ. ಇವರು ಬಡತನದಿಂದ ಬಂದವರು. ಗ್ರಾಮೀಣ ಪ್ರದೇಶದಿಂದ ಒಂದು ಅರಳುವ ಹೂವಿನಂತೆ ಘಟಪ್ರಭಾ ಗ್ರಾಮಕ್ಕೆ ಬಂದು ಹಲವಾರು ಪ್ರತಿಭೆಗಳನ್ನು ಬೆಳಕಿಗೆ ತಂದಂಥ ಕ್ಯಾಪ್ಟನ್ ಅಶೋಕ್ ಭಜಂತ್ರಿ, ಕ್ಯಾಮ್ರಾಮ್ಯಾನ್ ಜಗ್ಗು ಆ್ಯಂಡ್ ವೀರೇಶ್, ಪ್ರೊಡಕ್ಷನ್ ಮ್ಯಾನೇಜರ್ ಜಿ ರಾಜು, ಪಿ ನಾಗರಾಜ್, ಎಂ ರಂಗರಾವ್, ಎನ್ ನವೀಂ, ಕಸ್ತೂರಿ ಪಲ್ಲವಿ, ಹಾಸ್ಯ ಕಲಾವಿದ ವೈಜನಾಥ್ ಬಿರಾದಾರ್ ಸಹಿತ ಹಲವಾರು ಪ್ರತಿಭೆಗಳು ಈ ಚಿತ್ರದಲ್ಲಿ ಭಾಗವಹಿಸಿದ್ದಾರೆ. ತಮ್ಮ ಪ್ರತಿಭೆಗಳನ್ನು ಗುರುತಿಸಿಕೊಂಡಿದ್ದಾರೆ. ಈ ಪ್ರತಿಭೆಗಳು ಪಾಲ್ಗೊಂಡು ಈ ತಂಡ ರಾಜ್ಯದಲ್ಲಿ ತಮ್ಮ ಪ್ರಮುಖವಾದ ಬೆಳಕನ್ನು ಬೆಳಗಲಿ ಎಂಬುದೇ ನಮ್ಮ ಹಾರೈಕೆ. ಅದೇ ರೀತಿ ಒಂದು ವಿಶೇಷ ಪ್ರಮುಖ ಬಾಲ ಪ್ರತಿಭೆ ನೋಡಿ. ಅನೇಕ ನೀವು ಟಿ ವಿ ರಿಯಾಲಿಟಿ ಶೋಗಳಲ್ಲಿ ನೋಡಿರ್ಬೋದು, ಜಿ ಸರಗಮದಲ್ಲಿ ನೋಡಿರ್ಬೋದು, ಅನೇಕ ಧಾರಾವಾಹಿಗಳಲ್ಲಿ ನಮ್ಮ ಉತ್ತರ ಕರ್ನಾಟಕದ ನಿರ್ಲಕ್ಷ್ಯತಾ ಧೋರಣೆ, ದಕ್ಷಿಣ ಕರ್ನಾಟಕದವರು ಅನೇಕ ಪ್ರತಿಭೆಗಳನ್ನ ಬೆಳೆಸ್ತಾ ಇದ್ದಾರೆ. ನಮ್ಮಲ್ಲಿ ಏನೋ ಮ್ಯಾನ್ ಪವರು ಇದೆ, ಮನಿ ಪವರು ಇದೆ, ಮಸಲ್ಸ್ ಪವರು ಇದೆ. ಉತ್ತರ ಕರ್ನಾಟಕ ಅಂದರೆ ನಾವು ಜೋಳದ ರೊಟ್ಟಿ ತಿಂದು ನಾವು ದಡ್ರಲ್ಲ. ನಮ್ಮಲ್ಲಿಯೂ ಪ್ರತಿಭೆ ಇದೆ. ನಮ್ಮ ಪ್ರತಿಭೆಗಳನ್ನ ಬೆಳಕಿಗೆ ತರೋರು ಯಾರು? ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳು, ವ್ಯಾಪಾರೋದ್ಯಮಿಗಳು, ಕೈಗಾರಿಕೋದ್ಯಮಿಗಳು. ತಮ್ಮ ಉದ್ಯೋಗವನ್ನು ಹೇಗೆ ಡೆವಲಪ್ಮೆಂಟ್ ಮಾಡ್ತೀರಾ, ಅದೇ ರೀತಿ ನಮ್ಮ ಪ್ರತಿಭೆಗಳನ್ನ ಡೆವಲಪ್ಮೆಂಟ್ ಮಾಡುವ ಕರ್ತವ್ಯ ನಿಮ್ಮದು. ಆ ಕರ್ತವ್ಯ ಇವತ್ತು ನಾನು ನನ್ನ ನಂಬರ್ ಒನ್ ಚಾನಲ್ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಆ ಬಾಲ ಪ್ರತಿಭೆ ನೋಡಿ, ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡಗೇರಿ ಗ್ರಾಮದವಳು. ಅವಳ ಹೆಸರು ಕುಮಾರಿ ಲಕ್ಷ್ಮೀ ತಳವಾರ್. ಇದೊಂದು ರತ್ನ ಸರ್, ನಮಗೆ ಬೆಳಗಾವಿಗೆ, ಉತ್ತರ ಕರ್ನಾಟಕಕ್ಕೆ ಒಂದು ರತ್ನ. ಈ ಬಾಲ ಪ್ರತಿಭೆ ಕೆಲವೊಂದು ರಿಯಾಲಿಟಿ ಶೋಗಳಲ್ಲಿ ಬಂದು ಇವಳು ರಾಷ್ಟ್ರ ಮಟ್ಟದಲ್ಲಿ ಬೆಳೆಯಬೇಕು. ಅದಕ್ಕೆ ಕ್ಯಾಪ್ಟನ್ ಅಶೋಕ್ ಭಜಂತ್ರಿ ಸಾಥ್ ನೀಡ್ತಾ ಇದ್ದಾರೆ. ಇವತ್ತು ಅವರಿಗೆ ನಾನು ನೇರ ಸಂದರ್ಶನ ಕೊಡ್ತಾ ಇದ್ದೀನಿ. ಅವರ ತಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊತಾರೆ ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ. ನೀವು ಎಲ್ಲರೂ ವೀಕ್ಷಿಸಿ, ಇವರಿಗೊಂದು ಬೆಂಬಲ ನೀಡಿ, ಇವರಿಗೆ ಸಾಥ್ ನೀಡಿ, ನಿಮ್ಮ ಪ್ರತಿಯೊಂದು ಕಾರ್ಯ ಕೆಲಸಗಳನ್ನು ಒಂದು 10 ನಿಮಿಷ ಬದಿಗೊತ್ತಿ ಇವರಿಗೆ ಪ್ರಬಲವಾದ ಬೆಳಕಿನಲ್ಲಿ ಬೆಳೆಯಲಿಕ್ಕೆ ದಾರಿದೀಪರಾಗಿರಿ ವೀಕ್ಷಕರೇ ನೀವು. ಇವತ್ತು ನಾನು ಒಂದು ಕೆಲವು ಪ್ರಶ್ನೆ ಕೇಳ್ತೇನೆ ಕ್ಯಾಪ್ಟನ್ ಅಶೋಕ್ ಭಜಂತ್ರಿ ಅವರಿಗೆ. ಉತ್ತರ ಕರ್ನಾಟಕದಲ್ಲಿ ಚಲನಚಿತ್ರೋತ್ಸವ ವಾಣಿಜ್ಯೋದ್ಯಮ ಇದ್ದರೂ ಕಾರ್ಯಗತಗೊಂಡಿಲ್ಲ ಏಕೆ? ಅಶೋಕ್ ಭಜಂತ್ರಿ ಅವರೇ, ನೀವು ಈ ಪ್ರಖರವಾದ ಬೆಳಕಿನಲ್ಲಿ ಉತ್ತರ ಕರ್ನಾಟಕದ ಯುವ ಪ್ರತಿಭೆಗಳನ್ನು ಬೆಳಕಿಗೆ ತರಲಿಕ್ಕೆ ಸಕಾರವಾದ ಕಾರಣವೇನು? ಯಾವ ಹವ್ಯಾಸ ನಿಮಗಿದೆ ಅಶೋಕ್ ಭಜಂತ್ರಿ ಅವರೇ ಈ ವಿಷಯದಲ್ಲಿ? ಸರ್, ನಾನು ಹೇಳ್ಬೇಕಂದ್ರೆ ನಾನು ಮೊದಲಿನಿಂದಲೂ ಸಂಗೀತದಲ್ಲಿ ಸ್ವಲ್ಪ ನನಗೆ ಹವ್ಯಾಸ ಸರ್. ಅದರಲ್ಲಿ ನನಗೆ ಒಂದು ದೊಡ್ಡ ಆಘಾತಕಾರಿಯಾಗಿರೋದು, ಕೆಲವೊಂದು ಜನ ನಮ್ಮನ್ನು ತೆಗಳಿರೋದಿರ್ಬೋದು, ಅಥವಾ ಯಾವುದೇ ರೀತಿ ನಮಗೆ ಅವಕಾಶಗಳನ್ನು ಕೊಟ್ಟಿದ್ದೇ ಇರ್ಬೋದು. ಅದನ್ನೆಲ್ಲ ನಾನು ರಿಯಲ್ ಆಗಿ ಅನುಭವಿಸ್ದವನು ಸರ್. ನಾನು ಅನುಭವಿಸಿ ಏನು ಮಾಡಬೇಕಪ್ಪ, ನಾನು ಒಬ್ಬ ಅವಕಾಶ ವಂಚಿತ ಕಲಾವಿದ ಅಂದಾಗ ನನಗೆ ನನ್ನದೇ ಆದಂಥದ್ದೊಂದು ಥೀಮ್ ಬಂತು. ನಾನು ಬೇರೆದವ್ರ ಹತ್ರ ಹೋಗೋ ಬದಲು ನನ್ನದೇ ಆದಂಥದ್ದೊಂದು ಟ್ಯಾಲೆಂಟನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವೇ ಯಾಕೆ ಮಾಡಬಾರ್ದು ಅನ್ನೋದು. ಸುಮಾರು ಒಂದು 3 ವರ್ಷದ ಹಿಂದೆ ಸರ್ ನಾನು ಈ ಕಾನ್ಸೆಪ್ಟನ್ನು ಬರೆದಿಟ್ಟಿರೋದು. ಕನಸು ಕಣ್ ತೆರೆದಾಗ ಅಂತಕ್ಕಂಥ ಟೈಟಲ್ ಕೂಡ ಆಗಲೇ ಬರೆದಿಟ್ಟಿರೋದು. ಬಟ್ ಇವಾಗ ಅದಕ್ಕೆ ಒಂದು ಒಳ್ಳೆ ಟೀಮ್ ಕೂಡ್ತೀವಿ ಸರ್. ಕೂಡ್ಬಿಟ್ಟು ನನ್ನ ಕನಸು ಕಣ್ ತೆರೆದಾಗ ಆಗೋ ಲೆವೆಲ್ಗೆ ಬಂದಾಗ ನಾವು ತುಂಬ ಕಷ್ಟಪಟ್ಟಿರೋದು ಸರ್. ಯಾಕಂದರೆ ಇವಾಗ ಎಲ್ಲರೂ ಬಂದರು, ನಾವೆಲ್ಲ ಕೊಡ್ಕೊಂಡ್ಬಿಟ್ಟು ಸುಮಾರು ನಿಮ್ಗೆ ಹೇಳ್ಬೇಕಂತಂದರೆ ಈ ಮೂವಿನ ಮಾಡಬೇಕಂತಂದರೆ ಸುಮಾರು 1 ಕೋಟಿ ಮೇಲೆ ದುಡ್ಡು ಬೇಕಾಗತ್ತೆ ಸರ್. ಆದರೆ ನಾವು ಡಿಸೈಡ್ ಮಾಡಿರೋದು ದುಡ್ಡನ್ನಲ್ಲ,
ಆ ದುಡ್ಡಿಗೆ ಸಮವಾಗಿರ್ತಕ್ಕಂಥ ಅಥವಾ ಸಮವಾಗಿರದೇ ಇರತಕ್ಕಂಥ ಒಂದು ಟ್ಯಾಲೆಂಟ್ಸ್ಗಳನ್ನು ಹಾಕಿ ನಾವು ಇವತ್ತು ಈ ಮೂವಿಯನ್ನು ಮಾಡೋಕ್ಕೆ ಹೋಗಿದ್ದೀವಿ ಸರ್. ತುಂಬಾ ಒಂದು ಅದ್ಭುತವಾಗಿ ಮೂಡಿ ಬಂದಿದೆ ಸರ್. ಅದೇ ಒಂದು ನನ್ನ ಧ್ಯೇಯೋದ್ದೇಶ ಸರ್. ಇದರಿಂದ ಉತ್ತರ ಕರ್ನಾಟಕ ನನಗೆ ಒಂದು ಇದಿದೆ ಸರ್, ಏನಂತಂದರೆ ಒಂದು ಗೊಂದಲ ಇದೆ. ಯಾಕೆ ಈ ಜನ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಅಂತಕ್ಕಂಥದ್ದನ್ನ ಯಾಕೆ ಮಾಡ್ತಾರೆ ಅನ್ನೋದು ನನಗೆ ತಿಳಿತಾ ಇಲ್ಲ ಸರ್. ಯಾಕಂದರೆ ನಮ್ಮ ಉತ್ತರ ಕರ್ನಾಟಕದ ಯಾವುದೋ ಪ್ರತಿಭೆಗಳು ನಾವು ಇವಾಗಲೇ ಭಾಳ ಅನುಭವಿಸಿದ್ದೀವಿ ಸರ್ ಮೂವಿಯಲ್ಲಿ. ನೀವು ಶಾರ್ಟ್ ಮೂವಿ ಮಾಡ್ತಾ ಇದ್ದೀರಾ ಅಥವಾ ಟೆಲಿ ಮೂವಿ ಮಾಡ್ತಾ ಇದ್ದೀರಾ ಅಂತಕ್ಕಂಥ ಪ್ರಶ್ನೆಗಳು. ಯಾಕಂತಂದರೆ ನಾವು ಉತ್ತರ ಕರ್ನಾಟಕದವರು. ಅದೇ ಬೆಂಗಳೂರಿನವ್ರು ಒಂದು 2-3 ಜನ ಇದ್ಬಿಟ್ರೆ ಅದೊಂದು ದೊಡ್ಡ ಮೂವಿ. ಅವ್ರು ಶಾರ್ಟ್ ಮೂವಿ ಮಾಡಿದ್ರು ಕೂಡ ದೊಡ್ಡ ಮೂವಿ, ನಾವು ದೊಡ್ಡ ಮೂವಿ ಮಾಡಿದ್ರು ಕೂಡ ಅದು ಶಾರ್ಟ್ ಮೂವಿ. ಅಂದರೆ ಈ ಒಂದು ಮನೋಧ್ಯೇಯ ಏನಿದೆ ಅಲ್ಲ ಸರ್, ಇಲ್ಲಿ ಅದು ಮೊದಲು ಹೋಗಬೇಕಾಗಿದೆ ಸರ್. ಅದು ಹೋಗ್ಬೇಕಂದ್ರೆ ಎಂತೆಂಥ ಬೂದಿ ಮುಚ್ಚಿದ ಕೆಂಡದಂತಿರ್ತಕ್ಕಂಥ ಪ್ರತಿಭೆಗಳು ನಮ್ಮಲ್ಲಿವೆ ಸರ್. ಆದರೆ ಬೆಳಕಿಗೆ ಬರ್ತಾ ಇಲ್ಲ, ಬೆಳಕಿಗೆ ತರುವಂಥ ವ್ಯವಸ್ಥೆನೂ ಕೂಡ ಇಲ್ಲಿ ಆಗ್ತಾ ಇಲ್ಲ. ಅದು ಅನ್ನೋದು ಒಂದು ನನ್ನಲ್ಲಿ ಇರ್ತಕ್ಕಂಥ ಒಂದು ಅಸಮಾಧಾನ ಸರ್. ನಾನು ಒಂದು ನೇರವಾದ ಪ್ರಶ್ನೆ ಕೇಳ್ತೀನಿ ನಿಮಗೆ. ಕೇಳಿ ಸರ್. ನೀವು ದಕ್ಷಿಣ ಕರ್ನಾಟಕದವರ ಮೇಲೆಯೇ ಅವಲಂಬಿತರಾಗದೆ ಉತ್ತರ ಕರ್ನಾಟಕದಲ್ಲಿಯೇ ಒಂದು ಪ್ರತಿಬಿಂಬವಾಗಿ ನಿಮ್ಮದೇ ಆದಂಥ ಈಗಾಗಲೇ ನೀವು ತಂಡಗಳನ್ನ ಕಟ್ಟಿದ್ದೀರಾ. ಆ ತಂಡವನ್ನೇ ಪ್ರಖರವಾದ ಬೆಳಕಿನೊಂದಿಗೆ ನೀವು ಮುಂದೆ ಬರ್ಬೋದಲ್ಲ. ಇದಕ್ಕೋಸ್ಕರ ನೀವು ಯಾವ ಸಾಧನೆ ಮಾಡ್ತಾ ಇದ್ದೀರಾ, ಯಾವ ಕಾರ್ಯ ಯೋಜನೆಗಳನ್ನ ಹಾಕೊಂಡಿದ್ದೀರಾ? ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ನಾನು ಅದಕ್ಕೋಸ್ಕರನೇ ಏನು ಮಾಡಿದೆ ಅಂತಂದರೆ, ಇವಾಗ ಬೆಂಗಳೂರು ಅಂತ ನಗರಗಳಲ್ಲಿ ಸಿಗ್ತಕ್ಕಂಥ ಎಲ್ಲ ಫೆಸಿಲಿಟಿಗಳನ್ನು ಇವತ್ತೊಂದು ಮ್ಯೂಸಿಕ್ನಲ್ಲಿರ್ಬೋದು ಅಥವಾ ಒಂದು ಕೊರಿಯೋಗ್ರಾಫಿಂಗ್ನಲ್ಲಿರ್ಬೋದು ಅಥವಾ ಒಂದು ಎಡಿಟಿಂಗ್ನಲ್ಲಿರ್ಬೋದು, ಯಾವುದೇ ಏನೋ ಇದ್ರೂ ಕೂಡ ಅದನ್ನೆಲ್ಲವನ್ನು ನಾವು ಹೊಸ ಹೊಸ ಪ್ರತಿಭೆಗಳಿಗೆ ತಿಳಿಸೋಕ್ಕೋಸ್ಕರ ಫ್ರೀಯಾಗಿ ನಾವು ಸೋನಿ ಮ್ಯೂಸಿಕ್ ಆ್ಯಂಡ್ ಕಲ್ಚರಲ್ ಅಕಾಡೆಮಿ ಅಂತಕ್ಕಂಥ ಒಂದು ಅಕಾಡೆಮಿಯನ್ನು ಓಪನ್ ಮಾಡಿ ಅಲ್ಲಿ ಎಷ್ಟೋ ಜನ ಕಲಾವಿದರಿಗೆ ನಾವು ಅವಕಾಶ ವಂಚಿತ ಕಲಾವಿದರು ಸರ್, ಎಸ್ಪೆಷಲಿ ಹೇಳ್ಬೇಕಂದ್ರೆ ಅವಕಾಶ ವಂಚಿತ ಕಲಾವಿದರಿಗೆ ನಾವು ಇವತ್ತಿನ ದಿನ ಒಂದು ಕೋಚ್ ಕೊಡ್ತಾ ಇದ್ದೀವಿ. ಒಳ್ಳೊಳ್ಳೆ ಪ್ರತಿಭೆಗಳನ್ನು ತಂದುಬಿಟ್ಟು ಅವ್ರಿಗೆ ಕೋಚ್ ಕೊಡೋದಾಗಲಿ ಅಥವಾ ಸಿಂಗಿಂಗ್ನಲ್ಲಿ ಶಾಸ್ತ್ರೀಯ ಸಂಗೀತ ಇರ್ಬೋದು, ಹಿಂದೂಸ್ತಾನಿ ಸಂಗೀತ ಇರ್ಬೋದು ಅಥವಾ ಪಾಶ್ಚಾತ್ಯ ಸಂಗೀತ ಇರ್ಬೋದು ಸರ್, ಅವ್ರ ಎಲ್ಲರ ಬಗ್ಗೆನೂ ನಾವು ಆ ಮಕ್ಕಳಿಗೆ ಆಗಲಿ ಅಥವಾ ಯಾರೇ ಕಲಿತೀನಿ ಅಂತೇಳಿ ಯಾರು ಬರ್ತಾರೋ ಅವ್ರಿಗೆಲ್ಲ ನಾವು ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮದೇ ಆದಂಥ ಒಂದು ಸಾಮ್ರಾಜ್ಯ ಕಟ್ಟಿದ್ದೀವಿ ಸರ್. ನಿಮ್ಮಂಥ ಮಾಧ್ಯಮ ಮಿತ್ರರ ಒಂದು ಸಹಾಯ ಒಂದು ನಮಗಿದ್ರೆ ಮುಂದೊಂದು ದಿನಮಾನದಲ್ಲಿ ನಾವು ಯಾರಿಗೂ ಕಡಿಮೆ ಇಲ್ಲ ಅನ್ನೋದನ್ನು ನಾವು ತೋರಿಸ್ತೀವಿ ಸರ್, 100%. ನೋಡಿ ಅಶೋಕ್, ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳ ವೈಫಲ್ಯ ಇದರಲ್ಲಿ ಅದು ಕಾಣುತ್ತೆ. ನಮ್ಮ ಉತ್ತರ ಕರ್ನಾಟಕದಿಂದ ಸಂಪನ್ಮೂಲ ಸಾವಿರಾರು ಕೋಟಿ ರೂಪಾಯಿ ತೆರಿಗೆ ರೂಪದಲ್ಲಿ ನಾವು ದಕ್ಷಿಣ ಕರ್ನಾಟಕದವ್ರು ಕೊಡ್ತೀವಿ. ಇದರಲ್ಲಿ ಕಲಾವಿದರು ಬೆಳಕಿಗೆ ಬರಲಿಕ್ಕೆ ನಮ್ಮ ಜನಪ್ರತಿನಿಧಿಗಳು ಭಾಗವಹಿಸಬೇಕು, ಕೈಗಾರಿಕೋದ್ಯಮಿಗಳು ಭಾಗವಹಿಸಬೇಕು, ಅನೇಕ ವ್ಯಾಪಾರಸ್ಥರು ಭಾಗವಹಿಸಬೇಕು. ಆ ವ್ಯಾಪಾರಸ್ಥರು ಮತ್ತು ಕೈಗಾರಿಕೋದ್ಯಮಿಗಳಿಗೆ ನಿಮ್ಮ ಕರೆಯೋಲು ಏನು ಸರ್? ನಾನು ಕೇಳ್ಕೊಳ್ಳೋದಿಷ್ಟೇ ಸರ್. ಯಾಕಂದರೆ ನಮ್ಮ ಕರ್ನಾಟಕ ಅಂತಕ್ಕಂಥದ್ದು ಲಲಿತ ಕಲೆಗಳಿಂದ ಕೂಡಿರ್ತಕ್ಕಂಥ ಒಂದು ಗತ ವೈಭವವನ್ನು ಸಾರ್ತಕ್ಕಂಥ ಒಂದು ರಾಜ್ಯ ಸರ್ ನಮ್ಮದು. ಯಾಕಂದರೆ ನಾನು ಒಬ್ಬ ಕನ್ನಡಿಗನಾಗಿ ಈ ಒಂದು ಕರೆಯನ್ನು ಹೇಳ್ತಾ ಇದ್ದೀನಿ, ನನ್ನ ಮನದಾಳದ ಮಾತಿನಿಂದ ಹೇಳ್ತಾ ಇದ್ದೀನಿ. ನನಗೆ ಒಡೆದು ಆಳುವ ನೀತಿ ಬೇಡ ಸರ್. ನಾನು ಹೇಳೋದಿಷ್ಟೇ, ಪ್ರತಿಯೊಬ್ಬ ಕಲಾವಿದ, ಮೂಲೆಯಲ್ಲಿರೋ ಕಲಾವಿದನನ್ನು ಬೆಳೆಸ್ತಕ್ಕಂಥ ಒಂದು ಒಂದು ಸಹಾಯ ಏನಿದೆ ಅಲ್ಲ ಅದನ್ನು ನೀವು ಮಾಡಿ ಅಂತಕ್ಕಂಥದ್ದನ್ನು ಈ ಮೂಲಕ ಎಲ್ಲ ಸಂಘಟನೆಗಳಿರ್ಬೋದು, ಯಾವುದೇ ರಾಜಕೀಯ ವ್ಯಕ್ತಿಗಳಿರ್ಬೋದು, ಯಾರೇ ಇರಲಿ ಸರ್, ಅವ್ರಿಗೆ ನಾನು ಈ ಮೂಲಕ ಕರೆ ಕೊಡೋದೇನಂತಂದರೆ, ನಮ್ಮ ರಾಜ್ಯವನ್ನು ನಾನು ಬೆಳೆಸಿದ್ದೀನಿ ಅಂತಂದರೆ ಅಲ್ಲಿ ಕಲೆಗಳನ್ನು ಬೆಳೆಸಿದರೆ ನಮ್ಮ ರಾಜ್ಯವನ್ನು ಬೆಳೆಸಿದಾಗೆ ಸರ್. ಮೊದಲು ನಮ್ಮ ಕರ್ನಾಟಕ ವಿಜಯನಗರ ಸಾಮ್ರಾಜ್ಯದಿಂದ ಹಿಡಿದು ಇಲ್ಲಿವರೆಗೂ ಕಲೆಗಳನ್ನೇ ಫೋಕಸ್ ಆಗಿ ಇಟ್ಕೊಂಡು ಬಂದಿರತಕ್ಕಂಥ ನಾಡು ನಮ್ಮದು ಸರ್. ಆದರೆ ಇವತ್ತಿನ ದಿನಮಾನಗಳಲ್ಲಿ ಅದೆಲ್ಲವೂ ಮಾಯವಾಗ್ತಾ ಇದೆ. ಬರೀ ನಾವು ಒಂದು ಕಡೆಗೆ ಫೋಕಸ್ ಆಗ್ತಾ ಇದ್ದೀವಿ ಸರ್, ಅದು ಬೇಡಾಗಿದೆ. ಯಾಕಂದರೆ ನಾನು ಇವಾಗಲೇ ಹಲವಾರು ಕಲಾವಿದರ ಲಿಸ್ಟ್ಗಳನ್ನು ಕೂಡ ರೆಡಿ ಮಾಡಿದ್ದೀನಿ ಸರ್. ನಾನು ಹೆಂಗಂದರೆ ಯಾವ ದೊಡ್ಡ ಮಟ್ಟದ ಇಂಟರ್ನ್ಯಾಷನಲ್ ಫಿಗರನ್ನು ಕೂಡ ಮೀರಿಸ್ತಕ್ಕಂಥ ಕಲಾವಿದರಿದ್ದಾರೆ ಸರ್ ಇಲ್ಲಿ. ಬಟ್ ಅವರು ನಾನು ಕಲಾವಿದ ಅಲ್ಲ ಅನ್ನೋ ಲೆವೆಲ್ಗೆ ಅವರು ಇವತ್ತಿದ್ದಾರೆ ಅಂತಂದರೆ ಇದು ಕಾರಣ ಏನಪ್ಪ ಅಂತಂದರೆ ಅವ್ರಿಗೆ ಮಾಧ್ಯಮಗಳ ಕೊರತೆ ಇರ್ಬೋದು, ಅಥವಾ ಅವರನ್ನು ಸರಿಯಾದ ಜಾಗಕ್ಕೆ ಒಯ್ತಕ್ಕಂಥ ಮಾರ್ಗದರ್ಶನ ಸಿಗದೇ ಇರ್ಬೋದು, ಅಥವಾ ಅವರಲ್ಲಿ ಇರ್ತಕ್ಕಂಥ ಬೀಭತ್ಸ ಭಾವನೆ ಇರ್ಬೋದು ಸರ್. ಇದೆಲ್ಲ ಏನಿದೆ, ಇದರಿಂದ ಏನಾಗ್ತಾ ಇದೆಯಪ್ಪ ಅಂತಂದರೆ ನಮ್ಮ ಒಂದು ಕಲೆ ಭಾಳ ಹಿಂದುಳಿತಾ ಇದೆ. ಅಂಥದ್ರಲ್ಲಿ ನಾವು ಮಂಡ ಧೈರ್ಯ ಮಾಡಿಬಿಟ್ಟು ಈ ಮೂವಿಯನ್ನು ತೆಗಿಬೇಕಂತಂದರೆ ಭಾಳ ಕಷ್ಟಪಟ್ಟು ಈ ಮೂವಿಯಿಂದಲೇ ಗೊತ್ತಾಗಬೇಕು ಸರ್ ನಮ್ಮಲ್ಲಿನೂ ಕೂಡ ಯಾವುದಕ್ಕೂ ಕೂಡ ಕೊರತೆ ಇಲ್ಲ ಅಂತಕ್ಕಂಥದ್ದು. ಆದರೆ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಜನಪ್ರತಿನಿಧಿಗಳಿರ್ಬೋದು, ಅದು ಕೈಗಾರಿಕರಣದಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಉದ್ಯಮದಾರರಿರ್ಬೋದು, ರಾಜಕೀಯ ವ್ಯಕ್ತಿಗಳಿರ್ಬೋದು, ಜೊತೆಗೆ ಎಲ್ಲ ಸಂಘಟನೆಯ ಮುಖ್ಯ ಅಧಿಕಾರಿಗಳಿರ್ಬೋದು ಅಥವಾ ಮುಖ್ಯಸ್ಥರಿರ್ಬೋದು, ಅವರೆಲ್ಲರೂ ನಮಗೆ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನೋಡಿ ಅಶೋಕ್ ಅವರ ಒಂದು ಸಾಧನೆ ವೀಕ್ಷಕರೇ, ಒಂದು ಗ್ರಾಮೀಣ ಮಟ್ಟದಿಂದ ಬೆಳೆದು
ಕೋಟಿ ರೂಪಾಯಿ ಲೆಕ್ಕದಲ್ಲಿ ಅವರು ಒಂದು ಚಲನಚಿತ್ರ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂದರೆ ದಕ್ಷಿಣ ಕರ್ನಾಟಕದವರಿಗೆ ನಿಜವಾಗಿ ಇದೊಂದು ಬಹಳ ವಿಚಿತ್ರವಾದ ಸಂಗತಿ. ಆದರೂ ಸತ್ಯ, ಛಲ ಬಿಡದ ತ್ರಿವಿಕ್ರಮ ಎಷ್ಟೊಂದು ಕಷ್ಟ ಕಾರ್ಪಣ್ಯಗಳನ್ನ ಮಾಡಿಕೊಂಡು ಅನೇಕ ಬಡ ಕಲಾವಿದರನ್ನ ಕೂಡಿಸಿಕೊಂಡು ಅವರಿಗೆ ಪ್ರತಿನಿತ್ಯ ಒಂದು ಹೊತ್ತು ಹೊಟ್ಟೆಗೆ ಅನ್ನ ಇಲ್ಲದಿದ್ದರೂ ಸಹಿತ ಆ ಕಲಾಕಾರರಿಗೆ ತಮ್ಮ ಕಲೆಯನ್ನು ಬೆಳಗಿಸಿ ಅವರನ್ನು ಚೆನ್ನಾಗಿ ತರಬೇತಿಗೊಳಿಸಿ ಒಂದು ಉನ್ನತ ಸ್ಥಾನಕ್ಕೆ ತರ್ತಾ ಇದ್ದಾರೆ. ಅಂದರೆ ಉತ್ತರ ಕರ್ನಾಟಕದ ಜನತೆಗೆ, ಉತ್ತರ ಕರ್ನಾಟಕದ ಮಾಧ್ಯಮ ಪ್ರತಿನಿಧಿಗಳಿಗೆ, ಉತ್ತರ ಕರ್ನಾಟಕದ ದೃಶ್ಯ ಮಾಧ್ಯಮದ ಪ್ರತಿನಿಧಿಗಳಿಗೆ ನಾನು ಇವತ್ತು ಒಂದು ಸೂಚನೆ ಕೊಡ್ತೇನೆ. ಇಂಥ ಕಲಾವಿದರಿಗೆ ನಾವು ಉತ್ತರ ಕರ್ನಾಟಕದವರು 75% ಸುದ್ದಿ ಬಿತ್ತರಣ ಮಾಡಲಿಕ್ಕೆ ನಾವು ಮೀಸಲಿಡಬೇಕಂತ ನಾನು ವಿನಂತಿ ಮಾಡ್ಕೊತೀನಿ. ದಕ್ಷಿಣ ಕರ್ನಾಟಕದವ್ರು ನೋಡಿ ತಮ್ಮ ಪ್ರತಿಭೆಗಳನ್ನು ಬೆಳಗಿಸ್ಲಿಕ್ಕೆ ದೈನಂದಿನ ಬ್ರೇಕಿಂಗ್ ನ್ಯೂಸ್ ಕೊಡ್ತಾರೆ. ನಾವ್ಯಾಕೆ ಕೊಡಬಾರ್ದಪ್ಪ ಇವರಿಗೆ ಬೆಳೆಸಲಿಕ್ಕೆ? ಇವರು ನಮ್ಮವರು, ಬಡತನದಿಂದ ಬಂದವರು, ಅಗರ್ಭ ಶ್ರೀಮಂತದಿಂದ ಬಂದಿಲ್ಲ. ಇವರು ಕಷ್ಟ ಕಾರ್ಪಣ್ಯಗಳನ್ನು ನೋಡಿಕೊಂಡವರು, ತೊಡಗಿಕೊಂಡವರು, ಕಸದಲ್ಲಿ ತಿಪ್ಪೆಯ ಕಸಗೂಡಿಸಿದವರು ಇದ್ದಾರೆ ಇವ್ರ ಹತ್ರ. ಸಲಾಂ ಬಾಂಬೆ ಹೇಗಾಯ್ತು, ರಾನು ಮಂಡಲ್ ಹೇಗೆ ಬೆಳಗ್ಗೆ ಬಂದರು. ನಮ್ಮ ಉತ್ತರ ಕರ್ನಾಟಕದಲ್ಲಿಯೂ ಸಹಿತ ಇಂಥ ಪ್ರತಿಭೆಗಳು ಇವೆ. ಇವರಿಗೆ ನಾನು ಮತ್ತೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಶೋಕ್ ಭಜಂತ್ರಿ ಅವರೇ, ಆರ್ಥಿಕ ಪರಿಸ್ಥಿತಿ ಇಷ್ಟೊಂದು ಹೀನಾಯವಾದರೂ ತಾವು ಕೈ ಸುಟ್ಕೊಂಡ್ರು ಈ ಚಲನಚಿತ್ರ ನಿರ್ಮಾಣದಲ್ಲಿ, ಆದರೂ ಮುನ್ನುಗ್ಗಿ ಅಂತಿಮ ಘಟ್ಟ ತಲುಪಿದಿರಲ್ಲ, ಇದು ಯಾವ ರೂಪರೇಷೆ ನಿಮ್ಮದು? ಸರ್, ಆ್ಯಕ್ಚುಲಾಗಿ ಹೇಳ್ಬೇಕಂತಂದರೆ ನಾನೊಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಫಸ್ಟ್ ಟೈಮ್ ನಮ್ಮ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ನಾನೊಂದು 2 ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಮ ಮೂವಿ ಬಗ್ಗೆ, ಮೂವಿಯಲ್ಲಿ ಬರ್ತಕ್ಕಂಥದ್ದು ರೆಕಾರ್ಡ್ಸ್ ಭಾಳ ಇದೆ ಸರ್. ಯಾಕಂದರೆ ಕೇವಲ 13 ದಿನಗಳಲ್ಲಿ ಕಂಪ್ಲೀಟಾಗಿ ಒಂದು ಮೂವಿಯನ್ನು ಮಾಡ್ತೀವಿ ಅಂತಂದರೆ ಇದು ನಮಗೆ ನಂಬಕ್ಕಾಗದೇ ಇರತಕ್ಕಂಥ ಒಂದು ಸಂಗತಿ ಸರ್. ಆದರೆ ಡೆಫಿನೆಟ್ ಆಗಿ ಮುಗಿದ್ಬಿಟ್ಟು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಾವು ಹಾಕಿದ್ದೀವಿ. ಇನ್ನೊಂದು ಸ್ಯಾಂಡಲ್ವುಡ್ನಲ್ಲೇ ಅಂತ ಹೇಳ್ಬೋದು ಸರ್. ಸ್ಯಾಂಡಲ್ವುಡ್ನಲ್ಲಿ 70 ಜನ ಕಲಾವಿದರನ್ನು ಎಟ್ ಎ ಟೈಮ್ ಒಂದೇ ಸ್ಟುಡಿಯೋನಲ್ಲಿ ತಗೊಂಡು ಸಿಂಫೋನಿ ಆರ್ಕೆಸ್ಟ್ರಾನ ತಗೊಂಡು ಮಾಡ್ತಕ್ಕಂಥ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಕ್ಕಂಥ ಮೂವಿ ಸರ್ ನಮ್ಮದು ಒಂದು. ಮತ್ತು ಸ್ಕ್ರಿಪ್ಟ್ ಬರೆದ್ಬಿಟ್ಟು, ಡೈಲಾಗ್ಸ್ ಬರೆದ್ಬಿಟ್ಟು, ಲೊಕೇಶನ್ಗಳನ್ನು ಆಯ್ಕೆ ಮಾಡಿಕೊಂಡು ಹೋಗ್ಬಿಟ್ಟು ಮೂವಿ ಮಾಡ್ತಕ್ಕಂಥದ್ದು ತರಗಳಿಂದ ಬಂದಿರತಕ್ಕಂಥ ಒಂದು ಸಂಗತಿ ಸರ್. ಆದರೆ ನಮ್ಗೆ ಯಾವುದೇ ಸ್ಕ್ರಿಪ್ಟ್ ಇಲ್ಲ, ಯಾವುದೇ ಇದನ್ನಿಲ್ಲ, ಡೈಲಾಗ್ಸ್ ಇಲ್ಲ, ಸ್ಪಾಟ್ ಮೇಲೆ ಡಿಸಿಷನ್ ಸರ್. ಇದು ನಮಗೆ ಚಾಲೆಂಜ್ ಸರ್, ನಮಗೆ ಚಾಲೆಂಜ್ ಆಯಿತು. ಮತ್ತು ಇನ್ನೊಂದು ನಾನು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇಲ್ಲಿ ಭಾಳನೇ ಹೇಳ್ಬೇಕಂದ್ರೆ ನಮ್ಮಲ್ಲಿರ್ತಕ್ಕಂಥ ಪ್ರತಿಯೊಂದು ಆರ್ಟಿಸ್ಟ್ ಭಾಳ ಕಷ್ಟದಿಂದ ಬಂದಂಥವ್ರು ಇದ್ದಾರೆ ಸರ್. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸುಮಾರಾಗಿ ಬೆಳಗ್ಗೆ 5 ಗಂಟೆಯಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗೋದು ಸರ್. ಈ ಮೂವಿ ಮಾಡಬೇಕಂದ್ರೆ ಜರ್ನಿ 5 ಗಂಟೆಯಿಂದ ಸ್ಟಾರ್ಟ್ ಆಗಿಬಿಟ್ಟು ನೈಟ್ 12 ಗಂಟೆವರೆಗೂ ನಾವು ಶೂಟಿಂಗ್ ಮುಗಿಸ್ಕೊಂಡು ಬಂದು ಮತ್ತೆ ನಾಳೆ ಪ್ಲ್ಯಾನನ್ನು 3 ಗಂಟೆವರೆಗೂ ಮಾಡಿಕೊಂಡು ನಿದ್ದೆ ಮತ್ತು ನೀರು, ಅನ್ನ. ನನಗೊಬ್ಬರು ಹೇಳಿದರು, ಯಾರು ಅಶೋಕ್ ನಿದ್ದೆ, ನೀರಡಿಕೆ ಮತ್ತು ಹಸಿವು ಇವುಗಳನ್ನು ಬಿಡ್ತಾರೋ ಅವರೇ ನಿರೋಗಿ ಅಂತಕ್ಕಂಥ ಒಂದೇ ಒಂದು ಇನ್ಸ್ಪಿರೇಷನ್ ಮಾತನ್ನು ನನ್ನ ಜೀವನದಲ್ಲಿ ತಗೊಂಡು ಇವತ್ತಿಗೆ ನಾವು ನಮ್ಮ ಎಲ್ಲ ಆರ್ಟಿಸ್ಟ್ ಇರ್ಬೋದು, ಲಕ್ಷ್ಮಿ ಇರ್ಬೋದು, ತುಂಬ ಒಳ್ಳೆಯ ಪ್ರತಿಭೆ ಲಕ್ಷ್ಮಿ, ಆಕೆಗೂ ಒಂದು ಚಾಲೆಂಜ್ ಅಂದರೆ ಹಾಡುವಂಥ ಒಂದು ಹುಡುಗಿಯನ್ನು ತಂದುಬಿಟ್ಟು ನಾವು ಆ್ಯಕ್ಟ್ ಮಾಡಿಸ್ತಾ ಇದ್ದೀವಿ ಅಂತಂದರೆ ಇದು ಒಂದು ಬಿಗ್ ಚಾಲೆಂಜ್ ಸರ್ ನಮಗೆ. ಆದರೆ ಒಳ್ಳೆ ರೀತಿ ಸಹಕಾರ ಕೊಟ್ಟು ಒಳ್ಳೆ ರೀತಿಯಿಂದ ಆಕೆ ಒಂದು ಆ್ಯಕ್ಟಿಂಗನ್ನು ಮಾಡಿದ್ದಾಳೆ ಸರ್. ಜೊತೆಗೆ ಬೆಳಗ್ಗೆ ಮಾಡಿದಂಥ ಅನ್ನನ ನಾವು ಸಂಜೆ ತಿಂದಿದ್ದೀವಿ, ಸಂಜೆ ಮಾಡಿದಂಥ ಅನ್ನನ ಮರುದಿನ ತಿಂದಿದ್ದೀವಿ. ಈ ರೀತಿ ಎಲ್ಲ ಆರ್ಟಿಸ್ಟು ನಾವು ಯಾರೂ ಹೈಫೈ ಮೇಂಟೈನ್ ಮಾಡಿಲ್ಲ ಸರ್. ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಅದಕ್ಕೆ ಹಾಕಿದ್ದೇವೆ. ಅದಕ್ಕೆ ಎಷ್ಟು ಕೋಟಿ ಕೊಟ್ಟರು ಕೂಡ ಅದು ಸಮ ಅಲ್ಲ ಸರ್ ಪ್ರತಿಭೆಗೆ. ಬಟ್ ಇವತ್ತು ನಾನು ನೇರವಾಗಿ ನಿಮ್ಮಂಥ ಮಾಧ್ಯಮ ಮಿತ್ರರಲ್ಲಿ ನಾನು ಕೇಳ್ಕೊಳ್ತಾ ಇರೋದಿಷ್ಟೇ, ಕೇವಲ ಅಶೋಕ್ ಭಜಂತ್ರಿ ಮಾಡ್ತಕ್ಕಂಥ ಚಿತ್ರಕಟ್ಟೆ ಸಪೋರ್ಟ್ ಮಾಡಿಬಿಡಿ ಸರ್. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರತಿಭೆಗಳನ್ನು ಬೆಳೆಸುವಂಥ ಕಾರ್ಯ ಇವಾಗಿನ 3rd ಜನ್ರೇಷನ್ನಲ್ಲಿ ಮಾಧ್ಯಮಗಳು ಒಬ್ಬ ಕಲಾವಿದನನ್ನು ಎತ್ತಬೋದು, ಒಬ್ಬ ಕಲಾವಿದನನ್ನು ನೆಲಕ್ಕೆ ಹಾಕ್ಬೋದು. ಆದರೆ ಇವತ್ತು ನೀವು ಮಾಧ್ಯಮದವರು 70%, 100% ಇರ್ಬೋದು, ನೀವೆಲ್ಲನೂ ರಾಜಕೀಯಕ್ಕೆ ಸೀಮಿತ ಇಡದೆ, ನಿಮ್ಮ ನ್ಯೂಸ್ಗಳನ್ನು ರಾಜಕೀಯಕ್ಕೆ ಸೀಮಿತ ಇಡದೆ ಕೆಲವು ಇಷ್ಟು % ಆದರೂ ಒಬ್ಬ ಕಲಾವಿದನಿಗೋಸ್ಕರ ಸರ್ ನೀವು ಮೀಸಲಿಡಬೇಕು ಅಂತಕ್ಕಂಥದ್ದನ್ನು ಈ ವೇದಿಕೆ ಮುಖಾಂತರ ನಿಮ್ಗೆ ಕೇಳ್ಕೊಳ್ತಾ ಇದ್ದೀನಿ ಸರ್. ಯಾಕಂದರೆ ಇವತ್ತಿನ ದಿನಮಾನಗಳಲ್ಲಿ ನಾವು ಎಲ್ಲಿ ನೋಡಿದ್ರೂ ಕೂಡ ರಾಜಕೀಯ ಒಂದು ವಿಷಯ ಬಿಟ್ಟರೆ ಬೇರೆ ವಿಷಯಗಳು ಬಿಂಬ ಆಗ್ತಾಯಿಲ್ಲ ಸರ್. ಫೋಕಸ್ ಅವರು ಆಗ್ಬೋದು, ಬಟ್ ಏನಂತಂದರೆ ಒಂದು ಮೀಡಿಯಾದವರು ಒಬ್ಬ ಹಳ್ಳಿಯಲ್ಲಿರ್ತಕ್ಕಂಥ ಒಬ್ಬ ಪ್ರತಿಭೆಯನ್ನು ಫೋಕಸ್ ಮಾಡಿದರೆ
ಒಂದು ದೇನಲ್ಲಿ ಅವನು ಒಬ್ಬ ದೊಡ್ಡ ವ್ಯಕ್ತಿ ಆಗ್ಬೋದು ಸರ್. ಅದಕ್ಕೆ ಕಾರಣ ಉದಾಹರಣೆ ರಾಣು ಮಂಡಲ್ ಇರ್ಬೋದು ಸರ್. ಅವಳು ಆಗಿರೋದು, ಅವಳ ಹಾಡು ಎಷ್ಟೋ ದಿನದಿಂದ ಹಾಡ್ತಿದ್ಲು, ಬಟ್ ಆಕೆನ ಫೋಕಸ್ ಮಾಡಿದಂಥವ್ರು ಯಾರು? ಮೀಡಿಯಾದವರು. ಮೀಡಿಯಾಗ ಒಂದು ಇಂಥ ಶಕ್ತಿ ಇದೆ ಅಲ್ಲ ಸರ್ ನಿಮಗೆ, ನಮ್ಮನ್ನು ನೀವು ಒಂದು ದೊಡ್ಡ ಇಂಟರ್ನ್ಯಾಷನಲ್ ಫಿಗರು ಮಾಡ್ಬೋದು ಸರ್, ಇಲ್ಲ ಅಂದರೆ ಒಂದು ಅಲ್ಲೇ ಇರ್ತಕ್ಕಂಥ ಒಂದು ಫಿಗರ್ನು ಮಾಡ್ಬೋದು ಸರ್. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು, ರಾಜಕೀಯವಾಗಿರ್ತಕ್ಕಂಥ ವಿಷಯಗಳನ್ನು ಇಷ್ಟು ಪರ್ಸೆಂಟ್ ಮಾಡಿ ಸರ್, ಆದರೆ ಕಲಾವಿದರಿಗೋಸ್ಕರ ನಿಮಗಾಗಿ ಕಾಯ್ತಾ ಇದ್ದಾರೆ ಸರ್. ಕಲಾವಿದರು ನಮ್ಮನ್ನು ಬೆಳಕಿಗೆ ತರ್ತಕ್ಕಂಥ ಚಾನಲ್ಸ್ಗಳು ಸಾಕಷ್ಟಿವೆ, ಬೆಳಕಿಗೆ ತರ್ತಾ ಇಲ್ಲ ಅಂತಕ್ಕಂಥದ್ದು ನಡೀತಾ ಇದೆ. ಆದರೆ ಮಾಧ್ಯಮ ಮಿತ್ರರಲ್ಲೂ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಭೇದ ಭಾವಗಳನ್ನು ಮಾಡಿದೆ. ಇವಾಗ ನನಗೊಂದು ನೋವಾಗ್ತಾ ಇದೆ ಸರ್, ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಆರ್ಟಿಸ್ಟ್ 4 ಜನರನ್ನ ಹಾಕೊಂಡು ಬಂದುಬಿಟ್ರೆ ಅದು ಎಲ್ಲ ಕಡೆಗೆ ಟೆಲಿಕಾಸ್ಟ್ ಮಾಡ್ತೀರಾ ಸರ್? ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗಳು ಒಂದು ಪ್ರೆಸ್ ಮೀಟ್ ಕರೆದ್ರೂ ಕೂಡ ಒಂದು ಯಾವುದೇ ನಮ್ಮಲ್ಲಿರ್ತಕ್ಕಂಥ ಮನದಾಳದ ಮಾತುಗಳನ್ನು ಎಷ್ಟೋ ಜನರು ಶೂಟ್ ಮಾಡ್ಕೊಂಡು ಹೋಗ್ತಾರೆ ಸರ್, ಬಟ್ ಯಾವುದೂ ಬಿತ್ತರಿಸೋದಿಲ್ಲ. ಇದು ನಮಗೆ ನೋವು ತರ್ತಕ್ಕಂಥ ಸಂಗತಿ. ನಾನು ಯಾಕೆ ಹೇಳ್ತಾ ಇದ್ದೀನಿ, ಮಾಧ್ಯಮ ಮಿತ್ರರು ತಪ್ಪು ತಿಳ್ಕೊಳ್ಬಾರ್ದು. ನಮ್ಮವರೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ ಸರ್, ವೀಕ್ಷಕರೇ ನೋಡಿ, ಅಶೋಕ್ ಭಜಂತ್ರಿ ಅವರು ಭಾವುಕರಾಗಿ ಕಣ್ಣೀರಲ್ಲಿ ನೀರು ತರ್ತಾ ಇದ್ದಾರೆ. ನಾವು ನಿಜವಾಗಿ ಇದನ್ನು ಎಚ್ಚರಗೊಳ್ಬೇಕು. ಯಾರು ಎಚ್ಚರಗೊಳ್ಬೇಕು? ಕಲಾವಿದರಿಗೆ ಪ್ರೋತ್ಸಾಹದ ದಾರಿಯ ಪ್ಲಾಟ್ಫಾರ್ಮ್ ತರೋರು ಮಾಧ್ಯಮದವರು. ನಾನು ಒಬ್ಬನ ಮಾಧ್ಯಮದವನಾಗಿ ಮಾಧ್ಯಮದವರಿಗೆ ನಾನು ಸೂಚನೆ ಕೊಡೋದು ನನಗೆ ಹಕ್ಕಿದೆ. ಯಾಕಂದರೆ ಈ ಕಲಾವಿದರಿಗೆ ಒಂದು ಸ್ವಲ್ಪ ಮೀಸಲಾತಿ ಇಡಬೇಕು. ಯಾವುದೇ ಬ್ರೇಕಿಂಗ್ ನ್ಯೂಸ್ದಲ್ಲಿ ಕಲಾವಿದರ ಬ್ರೇಕಿಂಗ್ ನ್ಯೂಸ್ ಯಾಕೆ ಮಾಡಬಾರ್ದು ನಾವೆಲ್ಲರೂ? ಅದಕ್ಕೂ ಒಂದು ನಾವು ನಿರ್ಣಯ ತೆಗೆದುಕೊಳ್ಬೇಕು. ಉತ್ತರ ಕರ್ನಾಟಕದಿಂದ ಮುಖ್ಯಮಂತ್ರಿಗಳಾಗಿದ್ದಾರೆ, ಕೇಂದ್ರ ರಾಜ್ಯ ಮತ್ತು ಉನ್ನತ ಸ್ಥಾನಗಳನ್ನ ಪಡೆದಿದ್ದಾರೆ, IGP DGP ನಂತವರಾಗಿದ್ದಾರೆ. ಉತ್ತರ ಕರ್ನಾಟಕದಿಂದ ಯಾವುದೇ ಒಂದು ವಿಶ್ವ ದಾಖಲೆ ಮಾಡುವಂಥ ಕಲಾ ಪ್ರತಿಭೆಗಳನ್ನು ಪ್ರತಿಬಿಂಬಿಸುವ ಯಾರು? ನಾವು ಮಾಧ್ಯಮದವರು. ಅದನ್ನು ನಾವು ಮಾಡಲೇಬೇಕು, ಈಗ ಅನಿವಾರ್ಯ ಇದೆ. ಇದು ಮಲ್ತಾಯಿ ಧೋರಣೆ ಅಲ್ಲ, ಅಖಂಡ ಕರ್ನಾಟಕವೂ ಉಳಿಯುತ್ತೆ. ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಗಳನ್ನು ಮುಂದೆ ತರಬೇಕಾದ್ರೆ ನಾವು ಮೊದಲು ಇದರ ಜೊತೆ ಕೈ ಜೋಡಿಸ್ಬೇಕು, ಇವ್ರ ಜೊತೆ. ಆಮೇಲೆ ಮತ್ತೊಂದು ವಿಶೇಷತೆ ನೋಡಿ, ಇವರಲ್ಲಿ ಆಧುನಿಕ ತಂತ್ರಜ್ಞಾನದ ಪರಿಣಿತ ಹೊಂದಿದ್ದಾರೆ. ಇಲೆಕ್ಟ್ರಾನಿಕ್ ಪ್ರತಿಯೊಂದು ಕ್ಯಾಮ್ರಾ ಆರ್ಟಿಸ್ಟ್ಗಳು. ಇವರು ಎಲ್ಲಿಯೂ ತರಬೇತಿ ಪಡೆದಿಲ್ಲ, ಆದರೂ ತಮ್ಮದೇ ಸ್ವಬುದ್ಧಿಯಿಂದ ತರಬೇತಿ ಪಡ್ಕೊಂಡು ಇವತ್ತು ಒಂದು ಕರ್ನಾಟಕ ರಾಜ್ಯದಲ್ಲಿ ಚಲನಚಿತ್ರ ನಿರ್ಮಾಣ ಮಾಡುವಂಥ ಒಂದು ಹಂತಕ್ಕೆ ಬಂದಿದ್ದಾರಂದರೆ ನಿಜಕ್ಕೂ ಶ್ಲಾಘನೀಯ ಇವರ ಕಾರ್ಯ. ಅವರು ಭಾವುಕರಾಗಿದ್ದಾರೆ. ಅವರು ತಮ್ಮ ಕಣ್ಣೀರನ್ನು ತೋಡಿ ನಮಗೆ ಈ ಪ್ರತಿಭೆಗಳನ್ನು ಬೆಳಗಲಿಕ್ಕೆ ಕೈ ಜೋಡಿಸಿ ಕೈ ಮುಗಿತಾ ಇದ್ದಾರೆ. ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಅವರು ಬಂದಿದ್ದಾರೆ. ನಾವು ನಮ್ಮ ನಂಬರ್ 1 ಚಾನಲ್ ಮುಖಾಂತರ ಇನ್ನೂ ಕೆಲವು ಪ್ರಶ್ನೆಗಳನ್ನು ಕೇಳೋದಿದೆ. ಅದಕ್ಕಿಂತ ಮುಂಚಿತ ಈ ಬಾಲ ಪ್ರತಿಭೆ ಲಕ್ಷ್ಮೀ ತಳವಾರ್ ತನ್ನ ಮನದಾಳದ ಮಾತುಗಳನ್ನು ಈ 2 ನುಡಿಗಳಲ್ಲಿ ಹೇಳಬೇಕಂತ ನಾನು ಕೋರುತ್ತೇನೆ. ಲಕ್ಷ್ಮಿ ಅವರೇ, ನೀವು ಹಾಡುವಾಗ, ಈ ರಿಯಾಲಿಟಿ ಶೋ ಮಾಡುವಾಗ, ಉತ್ತರ ಕರ್ನಾಟಕದಿಂದ ನಾನು ಈ ಸ್ಟೇಜಿಗೆ ಬಂದಿದ್ದೇನೆ ಅಂದರೆ ಹೆಮ್ಮೆಯಿಂದ ಬಂದ್ರಾ? ಹಾಂ ಸರ್, ತುಂಬ ಹೆಮ್ಮೆ ಅನಿಸ್ತೈತಿ ಸರ್. ಯಾಕಂದರೆ ಅಂದರೆ ನಮ್ಮ ಕಡೆ ನಮ್ಮ ಮನೇಲೇನೆ ನನಗೆ ಹೋಗಬೇಡ ಅಂತ ಹೇಳಿಬಿಟ್ಟಿದ್ರು ಸರ್. ಅಂದರೆ ಯಾಕಂದರೆ ಅದೆಲ್ಲ ತುಂಬ ದೊಡ್ಡ ಸ್ಟೇಜು, ನಮ್ಗೆ ಅಲ್ಲಿ ಹೋಗೋಕ್ಕೆಲ್ಲ ಗೊತ್ತಾಗಲ್ಲ, ನೀನು ಬೇಡ ಬಿಡು, ಸುಮ್ಮನೆ ಇಲ್ಲೇ ಯಾವುದಾದ್ರೂ ಕಾಂಪಿಟೇಷನಲ್ಲಿ ಹಾಡು ಅಂತ ಹೇಳ್ತಿದ್ರು ಸರ್ ನಮ್ಮ ಮನೇಲಿ. ಆದರೆ ನಮ್ಮ ಮನೇಲಿ ನಾನು ಎಲ್ಲರ ಮಾತನ್ನು ಮೀರಿಬಿಟ್ಟು ನಾನು ಅಷ್ಟು ದೊಡ್ಡ ಸ್ಟೇಜಿಗೆ ಹೋಗಿದ್ದೀನಿ. ನಾನು ನಮ್ಮ ಅಪ್ಪಾಜಿಗೆ ಹೇಳಿದೆ, ಏನಂತ ಅಂದರೆ, ಅಪ್ಪ ಅದು ಎಲ್ರಿಗೂ ಸಿಗಲ್ಲಪ್ಪ ಅಷ್ಟು ದೊಡ್ಡ ಸ್ಟೇಜ, ನನಗೆ ಅಂಥ ಸ್ಟೇಜ್ ಮ್ಯಾಗ ನಾ ಹಾಡಕ್ಕೆ ನಂಗೆ ಅವಕಾಶ ಸಿಕ್ಕೈತೆ ಅಂದ್ರೆ ನಾ ಹೋಗೋಕ್ಕೇನ ಅಂತ ಹೇಳಿ ನಮ್ಮ ಮನ್ಯಾನವ್ರ ಮಾತು ಮೀರಿ ಹೋಗಿದ್ದೇನೆ ರೀ ನಾ ಆ ಸ್ಟೇಜಿಗೆ. ನೋಡಿ ವೀಕ್ಷಕರೇ, ನಮ್ಮ ಮೊಟ್ಟ ಮೊದಲು ನಮ್ಮ ಮನೆಯ ಹಿರಿಯರು ಮತ್ತು ನಮ್ಮ ಸಹಪಾಠಿಗಳು ಮೊದಲನೇದಾಗಿ ತಮ್ಮ ಪ್ರತಿಭೆಗಳನ್ನು ಬೆಳಕಿಗೆ ತರಲಿಕ್ಕೆ ಅವರನ್ನು ಒಂದು ಪ್ಲಾಟ್ಫಾರ್ಮ್ಗೆ ಹೋಗಲಿಕ್ಕೆ ಪ್ರೋತ್ಸಾಹ ಕೊಡಬೇಕು. ನಮ್ಮಲ್ಲಿ ಏನು ಮಾಡ್ತಾರೆ, ಏನು ಬಿಡು ಏನಾಗುತ್ತೆ, ಅಲ್ಲಿ ಹೋದ್ರೆ ಏನಾಗುತ್ತೆ, ಇಲ್ಲಿ ಹೋದ್ರೆ ಏನಾಗುತ್ತೆ, ಈ ಥರದ್ದೇ ಏನಾದರೂ ಒಂದು ದುರುಪಯೋಗನ ನಮ್ಮ ದಕ್ಷಿಣ ಕರ್ನಾಟಕದವ್ರು ಮಾಡ್ತಾ ಇದ್ದಾರೆ. ನಮ್ಮವರು ಪ್ರೋತ್ಸಾಹ ಕೊಡಬೇಕು, ಅವರನ್ನು ಬೆಳೆಸಬೇಕು. ಈ ಬೆಳೆಸದೇ ಹೋದಲ್ಲಿ ಈ ಲಕ್ಷ್ಮೀ ತಳವಾರ್ ಇವತ್ತು ವಿಶ್ವದಲ್ಲಿ ಆಗಲಿ ಕರ್ನಾಟಕ ಭಾರತದಲ್ಲಿ ಒಂದು TV ರಿಯಾಲಿಟಿ ಶೋದಲ್ಲಿ ಬೆಳಕಿಗೆ ಬರುವಂಥ ಒಂದು ಪ್ರತಿಭೆ ನಮಗೆ ಸಿಗ್ತಿರ್ಲಿಲ್ಲ. ಇವತ್ತು ಲಕ್ಷ್ಮೀ ತಳವಾರ್ ಬಂದಿದ್ದಾರೆ. ಲಕ್ಷ್ಮೀ ತಳವಾರ್ ಜೊತೆ ಇನ್ನೂ ಅನೇಕ ಪ್ರತಿಭೆಗಳು ಬೆಳೆಯಲಿ. ಇದು ನಮ್ಮ ನಂಬರ್ 1 ಚಾನಲ್ದ ಪ್ರಾಮುಖ್ಯವಾದ ವಿಷಯ.
ಅಶೋಕ್ ಭಜಂತ್ರಿ ಅವರೇ, ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಇಂಥ ಪ್ರತಿಭೆಗಳನ್ನ ನೀವು ಬೆಳೆಸ್ತಾ ಇದ್ದೀರಾ, ನಿಮಗೆ ಎಷ್ಟೋ ಕಷ್ಟಗಳು ಬರ್ತಾ ಇದ್ದಾವೆ, ಹಣಕಾಸಿನ ತೊಂದರೆ ಇದೆ, ಕೂಳು ಒಂದು ತುತ್ತು ಅನ್ನಕ್ಕಾಗಿಯೂ ಪ್ರತಿಪಿಸಿದ್ದೀರಾ. ನೀವು ನಿಜಕ್ಕೂ ನಿಮ್ಮ ಪ್ರತಿಭೆ ಮೆಚ್ಚತಕ್ಕದ್ದು, ನೀವು ತುಂಬ ಬೆಳೀತೀರಾ. ನಮ್ಮ ನಂಬರ್ 1 ಚಾನಲ್ ನಿಮಗೆ ಬೆಂಬಲಕ್ಕೆ ನಿಲ್ಲುತ್ತೆ. ನೀವು ದಯವಿಟ್ಟು ಇನ್ನೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಇನ್ನೂ ಪ್ರತಿಭೆಗಳನ್ನು ಬೆಳೆಸಿ. ಈ ಬೆಳೆಸೋಕ್ಕಿಂತ ಮುಂಚಿತ ನಿಮ್ಮ ಒಂದು ಹಾಡಿನ ಒಂದು ತುಣುಕು ನಮ್ಮ ನಂಬರ್ 1 ಚಾನಲ್ ವೀಕ್ಷಣೆಗಾರಿಗೆ ನೀವು ದಯವಿಟ್ಟು ಒಂದು ತುಣುಕನ್ನು ನಿಮ್ಮ ಸಾಂಗ್ ಮುಖಾಂತರ ಹಾಡಬೇಕನ್ನ ಕೋರ್ತೇನೆ. ಡೆಫಿನೆಟ್ಲಿ ಸರ್. ನಾನು ಇವತ್ತೊಂದು ನಿಮಗೆ ನಂದೊಂದು ಸತ್ಯ ಬಿಚ್ಚಿಡಬೇಕು ಸರ್. ನಾನಿವತ್ತು ಎಷ್ಟೋ ಜನರು ಸರ್, ನಮ್ಮ ಸ್ನೇಹಿತರಿರ್ಬೋದು ಅಥವಾ ನಮ್ಮ ಕಲಾವಿದ ವರ್ಗ ಇರ್ಬೋದು, ಇವನೇನು ಮಾಡ್ತಾನೆ ಬಿಡಪ್ಪ ಹೇಳ್ತಾರೆ ಬಿಡ್ತಾರೆ, ಇವರೇನು ಮಾಡೋದಿಲ್ಲ ಅಂತಕ್ಕಂಥ ತೆಗಳುವಂಥ ಜನರನ್ನು ಸರ್ ನಾನಿವತ್ತು ಅಸಡ್ಡೆಯಿಂದ ನೋಡ್ತಾರೆ. ದೇವರು ಅಂತೇಳಿ ತಿಳ್ಕೊಂಡಿದ್ದೀನಿ ಸರ್. ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ, ನನ್ನನ್ನು ಯಾರು ಹೊಗಳಿದಾರೋ ಅವರು ನನಗೆ ಬೇಡ. ನನ್ನನ್ನು ಯಾರು ಬೈದಿದಾರೋ, ಯಾರು ನನಗೆ ತೆಗಳುವಂಥ ಮಾತುಗಳನ್ನು ಆಡಿದಾರೋ, ಇವತ್ತು ಅವರ ಆಶೀರ್ವಾದ, ಅವರು ಮಾತಾಡಿದಂಥ ಮಾತುಗಳೇ ನನ್ನ ಜೀವನದಲ್ಲಿ ಮುಂದಾಗಲಿಕ್ಕೆ ಪ್ರತಿಯೊಂದು ಹೆಜ್ಜೆಗಳಾಗಿದೆ ಸರ್. ಹಾಗೆ ನಾನು ಸುಮಾರು ಈ ಒಂದು ಮೂವಿಯಲ್ಲಿ 4 ಹಾಡುಗಳನ್ನು ನಾನು ಇವತ್ತು ಮಾಡಿದ್ದೀನಿ ಸರ್. ಈ ನಮ್ಮ ಕನಸು ಕಣ್ತೆರೆದಾಗ ಅಂತಕ್ಕಂಥ ಮೂವಿಯಲ್ಲಿ 4 ಸಾಂಗ್ಗಳನ್ನು ಮಾಡಿದ್ದೀನಿ. ಒಂದು ಸಾಂಗ್ ಬಂದುಬಿಟ್ಟು ಹುಟ್ಟುವಾಗ ಅಮ್ಮ ಅಂತ ಹೇಳ್ಬಿಟ್ಟು ಒಬ್ಬ ಪ್ರತಿಭೆ ಬರೆದಿರ್ತಕ್ಕಂಥ ಹಾಡು ಸರ್. ಅದು ಪಿ ನಾಗರಾಜ್ ಅಂತಕ್ಕಂಥ ಆ ಪ್ರತಿಭೆ, ಒಳ್ಳೆ ಪ್ರತಿಭೆ. ಅವರು ಕೂಡ ಎಲ್ಲೋ ಇದ್ದರು, ಒಂದಿನ ಬಂದರು ಸರ್, ನನಗೆ ತೋರಿಸಿದ್ರು. ಆಯ್ತಪ್ಪ ನೀನು ತಗೋ, ನಿನ್ನ ಮೂವಿಗೆ ಹಾಕಿಬಿಡ್ತೀನಿ ಅಂತಕ್ಕಂಥದ್ದನ್ನ ಹೇಳಿದಾಗ ಒಳ್ಳೆ ರೀತಿಯಿಂದ ಆಯಿತು. ಅದು ಇವಾಗ ಲಕ್ಷ್ಮಿ ಅವರೇ ಆ ಹಾಡನ್ನು ಹಾಡ್ತಾ ಇದ್ದಾಳೆ ಸರ್. ಇನ್ನೊಂದು ಅದ್ಭುತ ಅಂದರೆ ಸರ್, ನನಗೆ ಈ ಮೂಲಕ ನಾನು ಹೇಳೋದಂದರೆ, ಸುಮಾರು 3 ವರ್ಷಗಳ ಹಿಂದೆ ನಮಗೆ ನಮ್ಮ ಬೆಳಗಾಂಗೆ ಬೆಳಗಾವಿ ಅಂತ ಹೇಳ್ಬಿಟ್ಟು ನಾಮಕರಣ ಆಯಿತು ಸರ್. ಆ ಸಮಯದಲ್ಲಿ ನಾನೊಂದು ಹಾಡನ್ನು ರಿಲೀಸ್ ಮಾಡಿದ್ದೆ. ನಾನೇ ಹಾಡಿರೋದು, ಬರೆದಿರೋದು, ಮ್ಯೂಸಿಕ್ ಮಾಡಿರ್ತಕ್ಕಂಥ ಹಾಡು ನಮ್ಮ ಬೆಳಗಾವಿ ಕುಂದಾನಗರಿ ನಮ್ಮ ಬೆಳಗಾವಿ ಅಂತಕ್ಕಂಥ ಹಾಡನ್ನು ನಾನು ರಿಲೀಸ್ ಮಾಡಿದೆ. ಸೊ ಇವತ್ತು ಎಷ್ಟು ಮಿಲಿಯನ್ ವ್ಯೂಸ್ ಸರ್ ಅದು. ನನ್ನ ಫ್ಯಾನ್ಸ್ ಅಷ್ಟಿಷ್ಟಲ್ಲ ಸರ್, ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ ಸರ್. ಆದರೆ ಒಂದು ವಿಷಯ ಅಂತಂದರೆ, ನಾನೇ ಹಾಡಿರೋದು, ನಾನೇ ಬರೆದಿರೋದು ಅನ್ನೋದು ಇನ್ನೂ ಯಾರಿಗೂ ಗೊತ್ತಿಲ್ಲ ಸರ್. ಬಹಿರಂಗ ಇಲ್ಲ. ಯಾಕಂದರೆ ಒಂದು ಕಡೆಗೆ ನಾನು ಕೇಲಿ ಸೊಸೈಟಿ ಹತ್ರ ಒಂದು ಕಡೆಗೆ ಒಂದು ದಿನ ಹೋದಾಗ ನಾನು ಹಾಡಿಗೆ ಡ್ಯಾನ್ಸ್ ಮಾಡ್ತಾಯಿದ್ರು ಸರ್. ಆ ಡ್ಯಾನ್ಸ್ ನೋಡಬೇಕು ಅಂತೇಳಿ ನಾನು ಗೇಟ್ನಲ್ಲಿ ಹೋಗ್ಬೇಕಾದ್ರೆ ನಾನು ಗೇಟ್ ಮನ್ ಬಿಡ್ತಿರ್ಲಿಲ್ಲ ಸರ್. ಅಲ್ಲಿ ಡ್ಯಾನ್ಸ್ ನಡೀತಾ ಇದೆ ಅಂತ. ಹಾಂ, ನನಗೊಂದು ಖುಷಿ ಆಯಿತು ಸರ್. ನಾನು ಹಾಡಿರೋ ಹಾಡಿಗೆ ಇಷ್ಟು ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ, ತುಂಬ ಖುಷಿ ಆಯಿತು ಸರ್. ಅದೇ ಹಾಡನ್ನು ಇವತ್ತಿನ ದಿನ ಈ ಒಂದು ಮೂವಿಯಲ್ಲಿ ಬಳಸ್ಕೊಳ್ತಾ ಇದ್ದೀವಿ. ಅಖಂಡ ಕರ್ನಾಟಕಕ್ಕೆ ನಾನು ಹೇಳೋದಿಷ್ಟೇ, ಅಖಂಡ ಕರ್ನಾಟಕಕ್ಕೆ ಆ ಹಾಡು ನಮ್ಮದು ಅನ್ನೋದು ನಿಮ್ಮಲ್ಲೆಲ್ಲ ಭಾವನೆಗಳಿಂದ ಇದ್ದರೆ ನೀವು ನಮ್ಮನ್ನು ಎಲ್ಲೋ ಬೆಳೆಸ್ಬಿಡ್ತೀರ ಅಂತಕ್ಕಂಥದ್ದನ್ನ ಹೇಳ್ತಾ ಒಂದು 2 ಲೈನನ್ನು ಅದ್ರದ್ದು ಹಾಡ್ತೀನಿ ಸರ್ ನಾನು. ಗಂಡದೆಯ ಬಂಟರಿರೋ, ಸಮರಕ್ಕೂ ಸಿದ್ಧರಿರೋ, ಸಿಂಹದ ಮರಿಗಳಿರೋ ತಾನ ನಮ್ಮದು, ಸಿಂಹದ ಮರಿಗಳಿರೋ ತಾನ ನಮ್ಮದು, ಸಹನೆಗೆ ಹೆಸರಾಗಿ ಶಾಂತಿಯ ತವರಾಗಿ ನಾಡಿಗೆ ಕೀರ್ತಿ ತಂದ ಹೆಮ್ಮೆಯ ಬೀಡಿದು ನಮ್ಮ ಬೆಳಗಾವಿ, ನಮ್ಮ ಬೆಳಗಾವಿ, ನಮ್ಮ ಬೆಳಗಾವಿ, ನಮ್ಮ ಬೆಳಗಾವಿ ಕುಂದಾನಗರಿ, ನಮ್ಮ ಬೆಳಗಾವಿ, ನಮ್ಮ ಬೆಳಗಾವಿ, ನಮ್ಮ ಬೆಳಗಾವಿ. ಹೋ ಎಲ್ಲರಿಗೂ ನೆಲೆಯಾಗಿ ಶಾಂತಿಯ ತವರಾಗಿ ಐಕ್ಯತೆಗೆ ಹೆಸರಾದ ಬಂಗಾರ ಬೀಡಿದು, ಚೆನ್ನವ್ವ ಹುಟ್ಟಿದಂಥ ರಾಯಣ್ಣ ಗರ್ಜಿಸಿದಂಥ ಸುವರ್ಣ ಸೌಧವನ್ನ ಹೊತ್ತಿರೋ ಮಣ್ಣಿದು ನಮ್ಮ ಬೆಳಗಾವಿ, ನಮ್ಮ ಬೆಳಗಾವಿ ಕುಂದಾನಗರಿ, ನಮ್ಮ ಬೆಳಗಾವಿ, ನಮ್ಮ ಬೆಳಗಾವಿ, ನಮ್ಮ ಬೆಳಗಾವಿ ಅಂತೇಳ್ಬಿಟ್ಟು ಒಂದು ಒಳ್ಳೆಯ ಹಾಡನ್ನು ನಾವು ಮಾಡಿದ್ದೀವಿ ಸರ್. ಇವಾಗ ತಾನೇ ನಮ್ಮ ಮೂವಿದೆಲ್ಲ ವರ್ಕ್ ಮುಗಿದಾಗಿದೆ, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ ಸರ್. ವಿಶೇಷ ಅಂದರೆ 7.1 ಸೌಂಡನ್ನು ಹಾಕ್ಬಿಟ್ಟು ಮಾಡಬೇಕು ಅನ್ನೋದು ಒಂದು ರೆಕಾರ್ಡ್ ಇತ್ತು ಸರ್ ನಮ್ಮದು. 7.1 ಯಾಕಂದರೆ ಲಾಸ್ಟ್ ಟೈಮ್ ರಿಲೀಸ್ ಆದಾಗ ದ ವಿಲನ್ ಮೂವಿಗೆ 5.1 ಸೌಂಡ್ ಹಾಕಿದ್ರು ಸರ್. 7.1 ಹಾಕಬೇಕಾದ್ರೆ 7.1 ತೋರಿಸ್ತಕ್ಕಂಥ ಥಿಯೇಟ್ರ್ಗಳು ಇನ್ನೂ ಉದ್ಭವ ಆಗಿಲ್ಲ ಸರ್. ಅಂಥ ದೊಡ್ಡ ಮಟ್ಟಕ್ಕೆ ಕೈ ಹಾಕ್ತಾ ಇದ್ದೀವಿ ಸರ್. ಬಟ್ ಏನಂದರೆ ಇವಾಗ
ಪುನಾದಲ್ಲಿ ನಾವು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ನೆಲ್ಲ ಪುನಾದಲ್ಲಿ ಮಾಡ್ತಾಯಿದ್ದೀವಿ ಸರ್. ಸುಮಾರು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಮಾಡ್ತಾಯಿದ್ದೀವಿ. 5.1ಗೆ ನಾವು ಎಲ್ಲ ಸೌಂಡ್ಸ್ಗಳನ್ನು ಹಾಕ್ಕೊಂಡ್ಬಿಟ್ಟು ಮೂವಿಯನ್ನು ಮಾಡ್ತಾಯಿದ್ದೀವಿ ಸರ್. ಈ ಮೂಲಕ ನಾನು ಹೇಳೋದು, ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಥಿಯೇಟ್ರ್ಗಳ ಕೊರತೆ ಇದೆ ಸರ್. ನಮ್ಮ ಉತ್ತರ ಕರ್ನಾಟಕದಿಂದಲೇ ಬೆಂಗಳೂರು ಬೆಳೀತಾ ಇದೆ ಅಂದ್ರೂ ಕೂಡ ಏನು ತಪ್ಪಿಲ್ಲ ಸರ್. ನಿಜ, ನಮ್ಮ ಉತ್ತರ ಕರ್ನಾಟಕದಿಂದಲೇ ಬೆಂಗಳೂರು ಬೆಳೀತಾ ಇದೆ. ಯಾಕಂದರೆ ಒಮ್ಮೆ ಒಂದು ಇಂಟರ್ವ್ಯೂನಲ್ಲಿ ಶಿವಣ್ಣವರೇ ಹೇಳ್ಕೊಂಡಿರೋದು, ನಾವು ಬೆಳಿಬೇಕಾದ್ರೆ ಕಾರಣನೇ ಉತ್ತರ ಕರ್ನಾಟಕದವ್ರು ಅಂತಕ್ಕಂಥ ಅವ್ರ ಮಾತಿಗೆ ನಾನು ಯಾವತ್ತೂ ಶರಣು ಸರ್. ಆದರೆ ನಮ್ಮ ಉತ್ತರ ಕರ್ನಾಟಕದವ್ರು ಮಾಡಿರ್ತಕ್ಕಂಥ ಮೂವಿಗಳು ರಿಲೀಸ್ ಆಗಬೇಕಾದ್ರೆ ನಾವೇ ಥಿಯೇಟ್ರ್ಗಳಿಗೆ ದುಡ್ಡು ಕೊಡ್ಬೇಕು ಸರ್. ದುಡ್ಡು ಕೊಟ್ಟು ನಾವು ರಿಲೀಸ್ ಮಾಡ್ಕೊಂಡು ನಮ್ಮದನ್ನು ನಾವೇ ನೋಡ್ಕೊಳ್ಬೇಕು. ಬಟ್ ಬೆಂಗಳೂರು ಆ ಕಡೆ ಈ ಕಡೆ ಮಾಡಿರ್ತಕ್ಕಂಥ ಎಲ್ಲೇ ಒಂದು ಮೂಲೆಯಲ್ಲಿರ್ತಕ್ಕಂಥ ಒಂದು ಸಣ್ಣ ಮೂವಿ ಮಾಡಿದ್ರೂ ಕೂಡ ಅದು ರಾಜ್ಯಾದ್ಯಂತ ರಿಲೀಸ್ ಆಗುತ್ತೆ ಸರ್. ಇದು ನನಗೆ ಕ್ವಶನ್ ಮಾರ್ಕ್. ಅಶೋಕ್ ಅವರೇ, ನೀವು ಹೇಳೋದು ವಿಚಾರ ನೋಡಿದರೆ ಉತ್ತರ ಕರ್ನಾಟಕದಲ್ಲಿ ಕನಿಷ್ಠ ನಮ್ಮ ಜನಪ್ರತಿನಿಧಿಗಳು ತಮ್ಮ MLA MP ಫಂಡ್ ಆಗಲಿ ಸರ್ಕಾರದ ಅನೇಕ ಯೋಜನೆಗಳ ಅನುದಾನದಲ್ಲಿ ಉತ್ತರ ಕರ್ನಾಟಕದಲ್ಲಿ ನಿಮ್ಮಂಥ ಪ್ರತಿಭೆಗಳು ಬೆಳಗಬೇಕಾದರೆ ಆಧುನಿಕ ತಂತ್ರಜ್ಞಾನವುಳ್ಳ ಥಿಯೇಟರ್ಗಳು ಆಗಬೇಕು. ಇದು ನಿಜಕ್ಕೂ ಬಹಳ ಒಳ್ಳೆ ಪ್ರಶ್ನೆ. ಓಕೆ ಸರ್, ಇದನ್ನು ನಮ್ಮ ಜನಪ್ರತಿನಿಧಿಗಳು ಕೇಳ್ಕೋಬೇಕು. ನಮ್ಮ ಶಾಸಕರು, ಸಂಸತ್ ಸದಸ್ಯರು, ಮಂತ್ರಿಗಳು ಪ್ರತಿಯೊಂದು ಒಂದು ಭವನ ಕಟ್ತೀರಾ, ಪ್ರತಿಯೊಂದು ಜಾತಿಗೆ ಸೀಮಿತ ಇದ್ದಂಥ ಒಂದೊಂದು ಭವನಗಳನ್ನ ಕಟ್ತೀರಾ. ಆ ಸಮುದಾಯ ಭವನ ಕಟ್ಟಿದ ಹಾಗೆ ಒಂದು ಇವರಿಗೆ ಈ ಕಲಾವಿದರ ಭವನ ಅಂತ ಒಂದು ನಿರ್ಮಿಸಿ ಅವರಿಗೆ ತಂತ್ರಜ್ಞಾನ ಪೀಠೋಪಕರಣಗಳ ವ್ಯವಸ್ಥೆ ಮಾಡಿಕೊಟ್ರೆ ಇವರಿಗೆ ಒಂದು ಆಸರೆ ಸಿಗುತ್ತೆ. ಇವರು ಬಹಳ ಮಹಾಪ್ರವಾಹದಲ್ಲಿ ಬಂದಂಗೆ ಒಂದು ಪ್ರಖರವಾದ ಬೆಳಕಿನೊಂದಿಗೆ ಬರ್ತಾರೆ. ಅದು ನಿಜ. ಈಗ ಅಶೋಕ್ ಭಜಂತ್ರಿ ಅವರೇ, ಈ ನಿಮ್ಮ ಪ್ರಶ್ನೆ ಬಹಳ ಇದು ಸರ್ಕಾರಕ್ಕೆ ಮುಟ್ಲಿ. ನಂಬರ್ 1 ಚಾನಲ್ ಮುಖಾಂತರ ವೀಕ್ಷಕರೇ ಎಲ್ಲರೂ ಇದನ್ನ ಲೈಕ್ ಮಾಡ್ತಾ ಹೋಗಿ, ಶೇರ್ ಮಾಡ್ತಾ ಹೋಗಿ. ಈ ಕಿವಿಗೆ ಮುಟ್ಟಬೇಕು, ನಮ್ಮ ಜನಪ್ರತಿನಿಧಿಗಳಿಗೆ, ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳಿಗೆ ಮುಟ್ಟಬೇಕು. ಈ ಕಾರ್ಯ ರೂಪಣೆ ಆಗಲಿಕ್ಕೆ ಒಂದು ಕ್ಯಾಬಿನೆಟ್ದಲ್ಲಿ ನಿರ್ಣಯ ಆದರೆ ಅದು ಅಶೋಕ್ ಭಜಂತ್ರಿ ಅವರ ಒಂದು ಕನಸು ನನಸಾಗುತ್ತೆ. ಇದು ಒಂದು ನಮ್ಮ ನಂಬರ್ 1 ಚಾನಲ್ ಮುಖಾಂತರ. ನಾನು ಇನ್ನೊಂದು ಲಕ್ಷ್ಮೀ ತಳವಾರ್ ಅವರಿಗೆ ಒಂದು 2 ನುಡಿ ಹಾಡ್ಬೇಕಂದ್ರೆ, ಯಾಕಂದ್ರೆ ವೀಕ್ಷಕರು ಬೆಳಗಿಂದ ನೀವು ಕಾಯ್ತಾ ಇರ್ಬೋದು. ಬೆಳಗಿನಿಂದ ನಾವು ನಿಮಗೊಂದು ಹೈಲೈಟ್ ಕೊಟ್ಟಿದ್ವಿ, ವೀಕ್ಷಿಸಿ ಲಕ್ಷ್ಮೀ ತಳವಾರ್ ಸ್ಟುಡಿಯೋಗೆ ಬರ್ತಾ ಇದ್ದಾರೆ ಅಂತ. ಅವಳ ಧ್ವನಿನೂ ನೀವು, ಅವಳ ಸ್ವರಕಂಠವನ್ನು ನೋಡುವ ನಿಮ್ಮ ಕಾತುರತೆ ಇದೆಯಲ್ವಾ. ಅದಕ್ಕಾಗಿ ನಮ್ಮ ಲಕ್ಷ್ಮೀ ತಳವಾರ್ ರಾಜ್ಯದಲ್ಲಿ ದೇಶದಲ್ಲಿ ಬೆಳೆಯಲಿ. ಅವರ ಮಾರ್ಗದರ್ಶಕರಾದಂಥ ಅಶೋಕ್ ಭಜಂತ್ರಿ ಅವರು ಅವಳಿಗೆ ಒಂದು ಶ್ರೀರಕ್ಷೆಯಾಗಿ ನಿಂತಿದ್ದಾರೆ, ಬೆಳೆಸ್ತಾರೆ. ನಾವೆಲ್ಲರೂ ಕೂಡಿ ಬೆಳೆಸೋಣ. ಅವಳ ಕಂಠ, ಅವಳ ಸ್ವರಕಂಠದಿಂದ ಒಂದು 2 ಧ್ವನಿ, ಒಂದು 2 ಲೈನು ಹಾಡ್ಬೇಕಂತ ನಾನು ಕೋರ್ತೇನೆ. ನಮ್ಮ ಮೂವಿಯಲ್ಲಿ ಇರ್ತಕ್ಕಂಥ ಹಾಡೆ ಸರ್, ಅವಳೇ ಹಾಡ್ತಾ ಇದ್ದಾಳೆ. ಅದನ್ನು ಈ ಮೂಲಕ ನಾವು ಟೆಲಿಕಾಸ್ಟ್ ಮಾಡ್ತಾ ಇದ್ದೀವಿ. ಈ ನಾವು ಫಸ್ಟ್ ಟೈಮ್ ಇದೇ ಚಾನಲ್ನಲ್ಲಿ ಮೊದಲು ಹಾಡ್ತಾ ಇರೋದು ಸರ್. ಹಾಡು ನಮ್ಮ ಅದೃಷ್ಟ ಅಂತ ತಿಳ್ಕೊಳ್ಳಿ. ಇಲ್ಲ ಸರ್, ಹಂಗಲ್ಲ, ನಮ್ಮ ಅದೃಷ್ಟ ಸರ್. ಇವತ್ತು ಅದೇ ಒಂದು 2 ಲೈನನ್ನು ಹಾಡಿಸ್ಬಿಡಿ ಅನ್ನೋದು. ಓಕೆ, ಪರವಾಗಿಲ್ಲ. ಹುಟ್ಟುವಾಗ ಕಂದನ ತೊದಲು ನುಡಿಯೇ ಅಮ್ಮ, ಅಳುವಾಗ ಕಣ್ಣೀರು ಒರೆಸುವಳು ಅಮ್ಮ, ನಗುವಾಗ ಸಂತೋಷವಾಗುವಳು ಅಮ್ಮ, ಬಿದ್ದಾಗ ಬಂದು ಎಬ್ಬಿಸುವಳು ಅಮ್ಮ. ಕಾರಣ ಅವಳಿಂದಲೇ ಸಿಕ್ಕಿದೆ ನಮಗೆ ಜನ್ಮ, ಯಾವಾಗಲೂ ಜೊತೆ ಇರುತ್ತಾರೆ ಅಮ್ಮ. ಅಮ್ಮ 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 ಅಮ್ಮ. ನೋಡಿ ವೀಕ್ಷಕರೇ, ಕರ್ನಾಟಕದಲ್ಲೂ ಲತಾ ಮಂಗೇಶ್ಕರ್ ಇದ್ದಾರಂದ್ರೆ ತಪ್ಪಾಗಲಿಕ್ಕಿಲ್ಲ. ಇಂಥ ಪ್ರತಿಭೆಗಳು ಕರ್ನಾಟಕದಲ್ಲಿದ್ದಾರೆ. ಇವರೆಲ್ಲರೂ ಬೆಳೆಯಬೇಕು, ಇವರೆಲ್ಲ ಒಂದು ಉನ್ನತ ಸ್ಥಾನಕ್ಕೆ ಬರಬೇಕು. ಅವರು ಬರುವಂಥ ಕನಸು ಕಣ್ತೆರೆದಾಗ ಈ ಚಲನಚಿತ್ರ ಕರ್ನಾಟಕದಲ್ಲಿ ದಾಖಲೆ ಆಗಲಿ, ವಿಶ್ವದಲ್ಲಿ ದಾಖಲೆ ಆಗಲಿ, ಭಾರತದಲ್ಲಿ ದಾಖಲೆ ಆಗಲಿ. ಈ ದಾಖಲೆ ಮಾಡಲಿಕ್ಕೆ ಉತ್ತರ ಕರ್ನಾಟಕದವರು ಪ್ರತಿಯೊಂದು ಮನೆಯ ಪ್ರತಿಯೊಂದು ಸದಸ್ಯರು ದಯಮಾಡಿ ಇದನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ನೀವು ನೋಡಿದರೆ, ನೀವು ಕೊಟ್ಟಂತ ಒಂದು ಅಲ್ಪ ಸಹಾಯದ ಒಂದು ಟಿಕೆಟ್ ಇವರಿಗೆ ಒಂದು ದೊಡ್ಡ ಆಕಾರದ ಒಂದು ಕೀರ್ತಿ ಬೆಳೆದಂಗಾಗುತ್ತೆ. ಆ ವಜ್ರದ ಕಿರೀಟ ನಿಮ್ಮ ಕೈಯಲ್ಲಿದೆ. ನೀವೇ ಅವರನ್ನ ಬೆಳಗುವ ದಾರಿ, ನೀವೇ ಅವರನ್ನ ಬೆಳೆಸುವ ದಾರಿ, ನೀವು ದಾರಿ ದೀಪರಾಗುತ್ತೀರೆಂದು ನಾನು ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ವಿನಂತಿಯಿಂದ ಕೋರುತ್ತೇನೆ. ಅಶೋಕ್ ಭಜಂತ್ರಿ ಅವರೇ,
ಇನ್ನೂ ನಿಮ್ಮ ಮನದಾಳದ 2 ಮಾತುಗಳನ್ನ ಹೇಳಿ ಈ ನಮ್ಮ ಸ್ಟುಡಿಯೋಕ್ಕೆ ನೀವು ಭಾಳ ಆದರ ಸತ್ಕಾರದಿಂದ ಬಂದಿದ್ದೀರಾ. ನಮ್ಮ ವಿನಂತಿ ಮೇರೆಗೆ, ನಮ್ಮ ಕೋರಿಕೆ ಮೇರೆಗೆ ನಿಮ್ಮ ಪ್ರತಿಭೆಗಳ, ನಿಮ್ಮ ಮನದಾಳದ ಮಾತುಗಳನ್ನು ಹೇಳಿದ್ದೀರಾ. ದಯವಿಟ್ಟು ವೀಕ್ಷಕರೇ, ನಿಮ್ಗೆಲ್ಲರಿಗೂ ಸಂತೋಷ ಆದರೆ ನೀವು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಪ್ರತಿಭೆಗಳನ್ನು ಬೆಳೆಸೋ ಕಾರ್ಯ ಜೊತೆ ನಮ್ಮ ಜೊತೆ ನೀವು ಕೈ ಜೋಡಿಸಿದರೆ ಒಂದು ಹೆಮ್ಮರವಾಗಿ ಬೆಳೆಯಲಿ ಈ ಬಾಲ ಪ್ರತಿಭೆಗಳು. ಚಿಕ್ಕ ವಯಸ್ಸಿದೆ, ಕಷ್ಟ ಕಾರ್ಪಣ್ಯದಿಂದ ಬಂದಿದ್ದಾರೆ, ಅನೇಕ ನೋವುಗಳನ್ನ ಅನುಭವಿಸಿದ್ದಾರೆ. ಈ ನೋವುಗಳಲ್ಲಿ ನಾವು ಸ್ಪಂದಿಸಿದರೆ ಉತ್ತರ ಕರ್ನಾಟಕದ ಕೂಗು ಭಾರತದಲ್ಲಿ, ಪಾರ್ಲಿಮೆಂಟ್ದಲ್ಲಿ, ವಿಧಾನಸೌಧದಲ್ಲಿ ಈ ಕೂಗನ್ನು ಮುಟ್ಟಬೇಕನ್ನೋದು ನಮ್ಮ ನಂಬರ್ 1 ಚಾನಲ್ದ ಪ್ರಮುಖ ಆದ್ಯತೆ. ಹೇಳಿ ಅಶೋಕ್ ಭಜಂತ್ರಿ ಅವರು. ನಾನು ಈ ಮೂಲಕ ಮೊದಲು ನಮ್ಮ ನಂಬರ್ 1 ಚಾನಲ್ಗೆ, ನಮ್ಮ ಕನಸು ಕಂದೆರದಾಗ ಚಿತ್ರದಿಂದ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ನೀವು ಮಾಡ್ತಕ್ಕಂಥ ಕೆಲಸಗಳು ಏನಿದೆಯಲ್ಲ ಸರ್, ಇವತ್ತು ನಾವು ಒಂದು ಮಾತನ್ನು ಹೇಳಿದ್ವಿ, ರಾಜಕೀಯಕ್ಕೆ ಫೋಕಸ್ ಆಗಬೇಡಿ, ಒಂದು 25% ಬಿಡಿ ಅಂತ ಹೇಳ್ಬಿಟ್ಟು ಇವತ್ತು ನಿಮ್ಮನ್ನು ನೋಡಿಬಿಟ್ರೆ ಇವತ್ತಿಂದಲೇ ಅದು ವರ್ಕ್ ಸ್ಟಾರ್ಟ್ ಆಗಿದೆ ಅಂಥೇಳಿ, ನಿಮ್ಮಿಂದಲೇ ನಂಬರ್ 1 ಚಾನಲ್ನಿಂದಲೇ ಅದು ಶುರುವಾಗಿದೆ ಅಂತಕ್ಕಂಥದ್ದು. ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವತ್ತು ಯಾವ ಕಲಾವಿದನನ್ನು ಅಸಹ್ಯ ಭಾವನೆಯಿಂದ ನೋಡಬೇಡಿ, ಅದು ಒಂದೇ ನನ್ನ ರಿಕ್ವೆಸ್ಟ್. ಯಾವ ಕಲಾವಿದ ಬೆಳೀತಾ ಇದ್ದಾನೋ ಅವನನ್ನು ಬೆಳೆಸೋದು ನಿಮ್ಮ ಕೈಯಲ್ಲಿದೆ, ತೆಗೊಳ್ಳೋದು ನಿಮ್ಮ ಕೈಯಲ್ಲಿದೆ. ತೆಗೊಳ್ಳುವಿಕೆ ಬಹಳ ಆದರೆ ಕಲಾವಿದರು ಉಳಿಯಲ್ಲ. ಆ ಒಂದು ಮಾತನ್ನು ನಿಮಗೆ ನಾನು ಹೇಳ್ತಾ ಇದ್ದೀನಿ. ಚಿಕ್ಕ ಕಲಾವಿದರದ್ದು ಕೂಡ ಅವ್ರನ್ನ ಬೆಳೆಸುವಂಥ ಪ್ರಯತ್ನ ಮಾಡಿ. ಇನ್ನೊಂದು ಈ ಮೂಲಕ ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಯಾರಿಗಾದರೂ ಸಂಗೀತದಲ್ಲಿ ಆಸಕ್ತಿ ಇದ್ದರೆ, ಸಂಗೀತ ಕಲಿಬೇಕಂತೇಳಿದರೆ, ಅಥವಾ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಾನು ಕೆಲಸ ಮಾಡಬೇಕಂತ ಇದ್ದರೆ ದುಡ್ಡು ಹಾಳು ಮಾಡ್ಕೋಬೇಡಿ. ಘಟಪ್ರಭದಲ್ಲಿರ್ತಕ್ಕಂಥ ಸೋನಿ ಮ್ಯೂಸಿಕ್ ಅಕಾಡೆಮಿಗೆ ನೀವು ಬನ್ನಿ. ನಿಮಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೆಟ್ಟಿದ್ರೂ ಕೂಡ ನಿಮಗೆ ನಾವು ಸಂಗೀತ ಮತ್ತು ಎಲ್ಲ ರೀತಿಯ ತರಬೇತಿ ಕೊಡಲು ನಾವು ಸಿದ್ಧರಿದ್ದೀವಿ. ನಮ್ಮ ಮೂವಿಯಲ್ಲೂ ಕೂಡ ಅನೇಕ ಪ್ರತಿಭೆಗಳನ್ನ, ಇನ್ನೊಂದು ಹೇಳ್ಬೇಕಂದ್ರೆ ಅಂಕಲ್ಗಿ ಪೊಲೀಸ್ ಸ್ಟೇಷನ್ನಲ್ಲಿ ಸರ್, ಅಂಕಲ್ಗಿ ಪೊಲೀಸ್ ಸ್ಟೇಷನ್ನಲ್ಲಿ ನಾನು ಹಿಂಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ಮನೋ ಅವರೇ, ಕಸ ಗುಡಿಸ್ತಕ್ಕಂಥವನು ಒಬ್ಬನ್ನ ಇವತ್ತಿನ ನಾನು ನನ್ನ ಮೂವಿಯಲ್ಲಿ ದೊಡ್ಡ ರೋಲನ್ನು ಹಾಕಿದ್ದೀನಿ ಸರ್ ನಾನು. ಹಾಂ, ಹಾಕ್ಬಿಟ್ಟು ಇವತ್ತು ಅವ್ರು ತುಂಬಾ ಖುಷಿ ಇದ್ದಾರೆ ಸರ್. ಅವರು ಹೆಂಗೋ ಮಾಡಿಬಿಟ್ಟು ಒಂದು 70 ಜನ ಕಲಾವಿದರನ್ನು ಈ ಮೂವಿಯಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ. ಒಳ್ಳೆ ರೀತಿಯಿಂದ ಆಗಿದೆ. ವೈಜನಾಥ್ ಬಿರಾದರ್ ಸರ್ ಅವರು ಕೂಡ ಬೆಂಗಳೂರಿನಿಂದ ಬಂದುಬಿಟ್ಟು ನಮ್ಮ ಮೂವಿಗೆ ಒಂದು ಒಳ್ಳೆ ವರ್ಕನ್ನು ಮಾಡಿದ್ದಾರೆ ಸರ್. ತುಂಬ ದೊಡ್ಡ ಆರ್ಟಿಸ್ಟು. ಹೆಂಗೋ ನಮ್ಮ ಜರ್ನಿ ನಡೀತಾ ಇದೆ ಸರ್. ಜನವರಿಯಲ್ಲಿ ಈ ಮೂವಿಯನ್ನು ನಾವು ರಿಲೀಸ್ ಮಾಡೋರಿದ್ದೀವಿ ಸರ್. ಅದು ನಿಮ್ಮ ಮಾಧ್ಯಮ ಮಿತ್ರರಿಂದ ನಮಗೊಂದು ಸ್ವಲ್ಪ ಸಹಾಯ ಆಗಿಬಿಟ್ರೆ ಜನವರಿಯಲ್ಲಿ ಖಂಡಿತವಾಗ್ಲೂ ನಾವು ರಿಲೀಸ್ ಮಾಡ್ತೀವಿ. ನವಂಬರ್ 1ಕ್ಕೆ ನಾವು ಇದ್ರ ಟೀಸರನ್ನು ರಿಲೀಸ್ ಮಾಡ್ತಾಯಿದ್ದೀವಿ ಸರ್ ಬೆಳಗಾಂನಲ್ಲಿ. ಇಷ್ಟು ಹೇಳಿ, ಇಲ್ಲಿವರೆಗೂ ನಮ್ಮ ಜೊತೆಗೆ ನೀವು ನಮ್ಮ ಒಂದು ಕಷ್ಟಗಳನ್ನು ಜನರ ಮುಂದೆ ಇಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಕ್ಕಾಗಿ ನಾನು ಕನಸು ಕಣ್ತೆರೆದಾಗ ಚಿತ್ರದಿಂದ ಅಥವಾ ಸೋನಿ ಮ್ಯೂಸಿಕ್ ಅಕಾಡೆಮಿಯಿಂದ, ವಿಶಾಲ್ ಪಿಕ್ಚರ್ಸ್ ಬೆಂಗಳೂರಿನಿಂದ ನಾನು ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ವೀಕ್ಷಕರೇ ನೋಡಿ, ಇನ್ನೂ ಬೆಳೆಯುವ ಪ್ರತಿಭೆಗಳು ಎಲ್ಲಾದರೂ ಇದ್ದರೆ, ಎಲೆ ಮರೆ ಕಾಯಿಯಂತೆ ಎಲ್ಲಾದರೂ ನೀವು ಕೂತ್ಕೊಂಡಿದ್ರೆ ಯಾವುದೇ ಹೆದರದೆ, ಧೃತಿಗೆಡದೆ ನೇರವಾಗಿ ಕ್ಯಾಪ್ಟನ್ ಅಶೋಕ್ ಭಜಂತ್ರಿ ಅವರ ಘಟಪ್ರಭಾಕ್ಕೆ ಸೋನಿ ಅಕಾಡೆಮಿಗೆ ಬಂದು ಭೇಟಿ ಕೊಡಿ. ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿದ್ರೂ ಪರವಾಗಿಲ್ಲ, ಚೆನ್ನಾಗಿರ್ಲಿಕ್ಕಂದ್ರೂ ಪರವಾಗಿಲ್ಲ, ಎಲ್ಲ ರೀತಿಯಿಂದ ಸಹಾಯ ಸಹಕಾರ ಮಾಡಲಿಕ್ಕೆ ಒಂದು ಆಧಾರ ಸ್ತಂಭವಾಗಿ ನಿಂತಿದ್ದಾರಂದ್ರೆ ನಿಜಕ್ಕೂ ಇದು ಮೆಚ್ಚುವಂಥ ವಿಷಯ. ನೀವು ಯಾವುದೇ ನಿಮ್ಮ ಕಲೆಯನ್ನ ನಾಚಿಕೆ ಸ್ವಭಾವದಿಂದ ಮುಚ್ಚಿಟ್ಕೊಳ್ಬೇಡಿ, ಅದನ್ನು ಪ್ರಖರವಾದ ಬೆಳಕಿಗೆ ತನ್ನಿ. ಅವರ ಮಾರ್ಗದರ್ಶನದಂತೆ, ಅವರ ತೋರಿಸಿದಂಥ ದಾರಿಯ ಮುಖಾಂತರ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಬನ್ನಿ. ಅದರ ಜೊತೆ ಇವತ್ತು ಭಾಳ ನಮ್ಮ ಸ್ಟುಡಿಯೋಕ್ಕೆ ಬಂದು ಒಂದು ಒಳ್ಳೆ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದೀರಾ. ನಿಮ್ಮ ಮನದಾಳದ ಮಾತುಗಳನ್ನು ಹೇಳಿದ್ದೀರಾ. ಕೆಲವು ಇನ್ನೂ ಎಲ್ಲೆಲ್ಲೋ ಇದ್ದಾರೆ, ಆ ಕಲಾವಿದರಿಗೆ ಒಂದು ಸಂದೇಶವನ್ನು ಸಾರಿದ್ದೀರಾ. ಆ ಸಂದೇಶಕ್ಕೆ ಕುಮಾರಿ ಲಕ್ಷ್ಮಿ ತಳವಾರ್ ಪ್ರಮುಖ ಸಾಕ್ಷಿ. ಅದಕ್ಕೆ ಕ್ಯಾಪ್ಟನ್ ಅಶೋಕ್ ಭಜಂತ್ರಿ ಅವರು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಕ್ಕಾಗಿ ಇನ್ನೊಂದು ಮಾತು ಅಂದರೆ ನಮ್ಮ ಸೋನಿ ಮ್ಯೂಸಿಕ್ ಅಕಾಡೆಮಿಯಲ್ಲಿ ಇನ್ನು ಬರ್ತಕ್ಕಂಥ ದಿನಮಾನಗಳಲ್ಲಿ ಲಕ್ಷ್ಮಿ ತಳವಾರು ಕೂಡ ಇವಾಗ ಯಾವುದೇ ರೀತಿ ಟೀಚ್ ಮಾಡದೇ ಇರೋ ಲೆವೆಲಲ್ಲಿ ಇಲ್ಲ ಸರ್. ಯಾಕಂದ್ರೆ ಆಕೆ ಕೂಡ ಸಂಗೀತದ ಅನುಭವವನ್ನು ಹೊಂದಿದ್ದಾಳೆ. ಆಕೆನ ನಾವು ಬರ್ತಕ್ಕಂಥ ದಿನಮಾನಗಳಲ್ಲಿ ಆಕೆ ಕೈಯಿಂದಲೇ ನಾವು ಕೋಚ್ ಕೊಡಿಸುವಂತ ಕೆಲಸನೂ ಕೂಡ ಸಣ್ಣ ಮಕ್ಕಳಿಗೆ ಮಾಡ್ತಾ ಇದೀವಿ ಸರ್. ವಿಶೇಷ ನೋಡಿ ವೀಕ್ಷಕರೇ, ಲಕ್ಷ್ಮಿ ತಳವಾರು ಚಿಕ್ಕ ವಯಸ್ಸುಗಳಂತ ನಾವು ಹೇಳಿದೀವಿ. ಈಗ ಸಂಗೀತದಲ್ಲಿ ಅವರ ಒಂದು ಪ್ರಾಧ್ಯಾಪಕರಂತ ನಾವು ಹೇಳ್ತಾ ಇದ್ದೀವಿ. ಒಂದು ಪ್ರಿನ್ಸಿಪಲ್, ಪ್ರಾಧ್ಯಾಪಕರು, ಪ್ರತಿಭೆ ಹೊಂದಲಿ. ಅವ್ರ ಬಾಯಿಂದ ಕೇಳಿ ಸರ್ ಆಕೆನ ಮೂವಿ ಬಗ್ಗೆ. ಚಲನಚಿತ್ರದಲ್ಲಿ ಕಾರ್ಯನಿರ್ವಹಿಸುವ ವಿಧಿವಿಧಾನಗಳು, ಚಲನಚಿತ್ರದಲ್ಲಿ ಯಾವ ರೀತಿಯ ಕಲೆಯನ್ನು ಅಭಿನಯಿಸಬೇಕು ಅನ್ನೋ ತರಬೇತಿ ಅವ್ರು ಕೊಡ್ತಾರಂದ್ರೆ ನಿಜಕ್ಕೂ ಮೆಚ್ಚುವಂಥದ್ದು. ಅವ್ರ ಬಾಯಿಂದ ಕೇಳಿ. ಹೇಳಮ್ಮ.
ನಾನು ಮೂವಿ ಮಾಡ್ತಿದ್ದೀನಂತ ನಾನು ಮೂವಿ ಮಾಡ್ತೀನಂತ ಅಂದ್ಕೊಂಡಿರಲಿಲ್ಲ, ಆದರೂ ಮೂವಿ ಮಾಡಿದ್ದೀನಿ. ಅಂದರೆ ನಾನು ಹಾಡು ಅಷ್ಟೇ ಹಾಡ್ತಿದ್ದೆ, ಎಲ್ಲರೂ ನನಗೆ ಸಿಂಗರ್ ಅಂತಲೇ ಕರಿತಿದ್ರು. ಇವಾಗ ಆ್ಯಕ್ಟರ್ ಆಗಿದ್ದೀನಿ. ತುಂಬ ಖುಷಿ ಆಗುತ್ತೆ, ಯಾಕಂದರೆ ಹಾಡಾನು ಹಾಡ್ತೀನಿ, ಆ್ಯಕ್ಟಿಂಗು ಮಾಡ್ತೀನಿ ಅಂದರೆ ಅದೊಂದು ಖುಷಿ ವಿಚಾರ. ಮತ್ತು ನಮ್ಮ ಮನೇಲಿ ನನಗೆ ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡ್ತಿದ್ದಾರೆ. ನಾನು ಏನು ಮಾಡಿದ್ರು ಅದಕ್ಕೆಲ್ಲ ಸಪೋರ್ಟ್ ತುಂಬಾ ಮಾಡ್ತಿದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ನಮ್ಮ ಅಣ್ಣಗಳಾಗಿರ್ಬೋದು, ನಮ್ಮ ಅಮ್ಮ, ನಮ್ಮ ಅಪ್ಪ, ಎಲ್ಲರೂ, ನಮ್ಮ ದೊಡ್ಡಪ್ಪ, ನಮ್ಮ ದೊಡ್ಡಮ್ಮ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ಮತ್ತು ನಮ್ಮ ಊರು ಜನ ಎಲ್ಲರೂ ಫುಲ್ ಸಪೋರ್ಟ್ ಮಾಡಿ ನನಗೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಕೊಟ್ಟಂಥ ಅಶೋಕ್ ಭಜಂತ್ರಿ ಸರ್ಗೆ ಧನ್ಯವಾದಗಳು. ಯಾಕಂದರೆ ನಾನು ಅವ್ರ ಅಕಾಡೆಮಿಯಲ್ಲೇ ಸಂಗೀತ ಕಲಿತಿದ್ದೀನಿ. ತುಂಬ ಖುಷಿಯಾಗುತ್ತೆ. ಮತ್ತು ಎಲ್ಲರೂ ತುಂಬ ಒಳ್ಳೆಯವ್ರು. ನಮ್ಮ ಅಕಾಡೆಮಿಯಲ್ಲೂ ಕೂಡ ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾರೆ ಎಲ್ರಿಗೂ. ನೋಡಿ ವೀಕ್ಷಕರೇ, ತಂದೆ ತಾಯಿಗಳ ಆಶೀರ್ವಾದದಿಂದ, ತಂದೆ ತಾಯಿಗಳ ಸಹಕಾರದಿಂದ, ಅವರ ಸಹೋದರರು, ಅವರ ಹಿತೈಷಿಗಳು, ಬೆಂಬಲಿಗರು ಎಲ್ಲರೂ ನನಗೆ ಬೆಂಬಲ ಕೊಡ್ತಾ ಇದ್ದಾರೆ. ಆ ಬೆಂಬಲದಿಂದಲೇ ನಾನು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೆ. ಅದಕ್ಕೆ ಅಶೋಕ್ ಭಜಂತ್ರಿ ಅವರ ಆಶೀರ್ವಾದ, ಮಾರ್ಗದರ್ಶನ. ವೀಕ್ಷಕರೇ, ನೀವು ಇವರಿಗೆಲ್ಲರಿಗೂ ಆಶೀರ್ವಾದ ಮಾಡಿ ಇವರನ್ನು ಬೆಳೆಸಿ ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಬಂದು ಅವರು ತಮ್ಮ ಮನದಾಳದ ಮಾತುಗಳನ್ನು ಹೇಳಿದ್ದಾರೆ. ನಂಬರ್ 1 ಚಾನಲ್ ತಪ್ಪದೇ ವೀಕ್ಷಿಸಿ. ವೀಕ್ಷಕರೇ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಆನ್ ಮಾಡೋದು ಮರೆಯಬೇಡಿ. ಅದು ಆನ್ ಮಾಡಿದರೆ ನಮ್ಮ ನೈಜವಾದ ದೈನಂದಿನ ಸುದ್ದಿಗಳು ನಿಮಗೆ ನೇರವಾಗಿ ತಲುಪುತ್ತೆ. ಈ ಚಾನಲ್ ಪ್ರಖರವಾಗಿ ಬೆಳೆಯುತ್ತೆ. ನಿಮ್ಮೆಲ್ಲರ ಕರ್ತವ್ಯ, ನನ್ನ ಇದು ಆದ್ಯ ಕರ್ತವ್ಯ ಇದೆ. ಇದರಲ್ಲಿ ನಮ್ಮ ಸ್ಟುಡಿಯೋಕ್ಕೆ ಬಂದಂಥ ಅಶೋಕ್ ಭಜಂತ್ರಿ ಅವರಿಗೆ ಮತ್ತು ಲಕ್ಷ್ಮೀ ತಳವಾರ್ ಅವರಿಗೆ ನಮಸ್ಕಾರದೊಂದಿಗೆ ಈ ನಮ್ಮ ಚಿಕ್ಕ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಸರ್. ಓಕೆ, ಮಾನ್ಯ ವೀಕ್ಷಕರೇ, ಕನಸು ಕಣ್ತೆರೆದಾಗ ಈ ಚಲನಚಿತ್ರದ ಪ್ರೊಡಕ್ಷನ್ ಮ್ಯಾನೇಜರ್ ಆದಂಥ ಜಿ ರಾಜು, ಇದರ ಪ್ರಮುಖ ಕಾರ್ಯನಿರ್ವಹಿಸಿದಂಥ ಆಧುನಿಕ ತಂತ್ರಜ್ಞಾನದ ಪರಿಣಿತ ವೀರೇಶ್ ಕ್ಯಾಮ್ರಾಮನ್ ಅವರು ಈ ಚಲನಚಿತ್ರದಲ್ಲಿ ತಮ್ಮ ಮುಡಿಪಾದ ಸೇವೆಯನ್ನು ಅರ್ಪಿಸಿದ್ದಾರೆ. ಅವರೂ ಸಹಿತ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಹಾಜರಿದ್ದಾರೆ. ಅವರ ಮನದಾಳದ ಮಾತು ಕೇಳೋಣ. ಸಂಕ್ಷಿಪ್ತದಲ್ಲಿ, ಹೇಗೆ ಪ್ರೊಡಕ್ಷನ್ ಮ್ಯಾನೇಜರ್ ಅವರೇ ಜಿ ರಾಜು, ಯಾವ ರೀತಿಯ ನಿಮಗೆ ಅಡೆತಡೆಗಳು ಉಂಟಾದವು, ಯಾವ ರೀತಿಯ ಕಷ್ಟ ಕಾರ್ಪಣ್ಯದಿಂದ ಮುನ್ನುಗ್ಗಿ ನೀವು ಈ ಚಲನಚಿತ್ರದ ನಿರ್ಮಾಣ ಹಂತದಲ್ಲಿ ಬಂದಿರ? ಸರ್, ನಾವು ಕನಸು ಕಣ್ಣು ತೆರೆದಾಗ ಚಿತ್ರತಂಡದಿಂದ ಹೇಳ್ಬೇಕಂತಂದ್ರೆ, ನಾವು ಒಂದು ಫಿಲ್ಮ್ ಮಾಡ್ಬೇಕಂತೇಳಿ ನಾವು ಎಲ್ಲರೂ ಡಿಸೈಡ್ ಮಾಡಿದ್ವಿ. ಏನು ಮಾಡ್ತಿದ್ದಾರೆ ಅಂತ ಫಿಲ್ಮ್ ಅಂದ್ಕೂಲೆ ನಮ್ಗೊಂಥರ ಅಜಾಬತ್. ಅಶೋಕ್ ಸರ್ ಹೇಳಿದ್ರೆ ಅನ್ನೋದ್ಲಿ ನಾವು ಫಿಲ್ಮ್ ಅಂತಂದ್ರೆ ಹೆಂಗ್ರಿ ಸರ್, ಇದು ಹೆಂಗೆ, ಯಾವ ಥರ ಮಾಡಬೇಕು ಅಂದಾಗ್ರಿ, ಇಲ್ಲ ರೀ ಫಿಲ್ಮ ಮಾಡೋದ್ರಿ, ಹೀಗೆಲ್ಲ ಕೂಡಿ ಎಲ್ಲ ಹುಡುಗರು ಪ್ರತಿಭೆಗಳು ನೋಡಿ ಅವ್ರ ಸಂಗೀತದಿಂದ ಇದು ಮಾಡ್ಕೊಂಡು ಎಲ್ಲ ಒಬ್ಬೊಬ್ಬರ ಕಡೆ ಟ್ಯಾಲೆಂಟ್ ಯೂಸ್ ಮಾಡ್ಕೊಂಡು ಅದಾವಂತ ಎಲ್ಲ ಪರೀಕ್ಷೆ ಮಾಡಿ, ಹೌದು ಸರ್ ನಾವೆಲ್ಲ ಒಂದು ಫಿಲ್ಮ್ ಮಾಡ್ಬೋದು ರೀ ಅಂತ ಡಿಸೈಡ್ ಮಾಡಿ ಎಲ್ಲರೂ ಒಂದು ಕೋರ್ ಕಮಿಟಿ ಅಂತ ಕರೆದ್ರು. ಅವಾಗ ನಮಗೆ ಪ್ರೊಡಕ್ಷನ್ ಮ್ಯಾನೇಜರ್ ಅಂತೇಳಿ ನಮಗೆ ಅವ್ರ ಚಿತ್ರತಂಡ ನಮ್ಗೆ ಅವಕಾಶ ಕೊಟ್ಟರು. ಮತ್ತು ಚಿತ್ರತಂಡ ಫಿಲ್ಮ್ ಸ್ಟಾರ್ಟ್ ಆದ ಇದು ಮಾಡ್ಕೊಡ್ಲೆ ಎಲ್ಲರೂ ಯಾವ ಥರ ಮಾಡ್ಬೇಕು ರೀ, ಯಾರು ಇದು ಮಾಡಬೇಕು, ಕ್ಯಾಮ್ರಾಮ್ಯಾನು ಅವರು ಎಲ್ಲ ಲೊಕೇಶನ್ಸ್ ಹೆಂಗೆ ಮಾಡ್ಬೇಕು ಸರ್, ಯಾವ ಥರ ಸ್ಕ್ರಿಪ್ಟ್, ಯಾವ ಡೈರೆಕ್ಟರ್ ತೊಗೋಬೇಕು, ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ ಅಂದಾಗ, ಇಲ್ಲ ಸರ್ ನಮ್ಮ ಕಡೆನೂ ಐಡಿಯಾ ಇದೆ, ಆದರೂ ಕೂಡ ಒಬ್ರು ಯಾರನ್ನೋ ಒಬ್ರು ನಾವು ಯೂಸ್ ಮಾಡ್ಕೊಂಡು ಎಕ್ಸ್ಪೀರಿಯನ್ಸ್ ಇದ್ದವ್ರನ್ನ ತೊಗೊಂಡು ಅಂತೇಳಿ ಒಬ್ಬರಿಗೆ ಕಸ್ತೂರಿ ಪಲ್ಲವಿ ಮೇಡಮ್ ಅಂತ ಒಬ್ರು ಕರೆಸಿದ್ದೀರಿ. ಅವರು ಕೂಡ ಸ್ವಲ್ಪ ಸಹಾಯ ತೊಗೊಂಡು ಇವ್ರು ಮಾಡ್ಕೊಂಡು ನಾವು ಇವ್ರು ಅಶೋಕ್ ಸರ್ ಎಲ್ಲ ಹುಡುಗರನ್ನು ಇದು ಮಾಡ್ಕೊಂಡ್ರಿ. ಲೊಕೇಶನ್ ಅಲ್ಲೇ, ಸ್ಕ್ರಿಪ್ಟು ಅಲ್ಲೇ, ಅವರು ಡೈಲಾಗು ಅಲ್ಲೇ ಮಾಡಿಸಿ ಹೊಸ ಹುಡುಗರು ಇದ್ರಿ ಎಲ್ಲ. ನಮ್ಮ ಜನ ಆ ಕಡೆ ಜನ ಅಂದವ್ರಿ, ನಮ್ಮ ಎಲ್ಲ ಹೊಸ ಜನ ಕರ್ಕೊಂಡು ಬರ್ತೀವ್ರಿ, ನೀವು ನಿಮ್ಮ ಜನ ಉಪಯೋಗಿಲ್ಲ, ಅವ್ರು ಎಲ್ಲ ಡೈಲಾಗು ಹೇಳಕ್ಕೆ ಕ್ಲಿಯರ್ ಆಗಿಲ್ಲ ಅಂತಂದ್ರು. ಅಶೋಕ್ ಸರ್ ಹೇಳಿದ್ರಿ, ಇಲ್ಲ ರೀ ನನ್ನ ಸಾಮ್ರಾಜ್ಯವನ್ನು ಕಟ್ಟಿದ್ದೀನಿ, ನನ್ನ ಜನರು ಬಿಟ್ಟು ನಾ ಮಾಡೋದಿಲ್ಲ, ನಮ್ಮ ಸಾಮ್ರಾಜ್ಯದಿಂದ ನಾನು ಫಿಲ್ಮ್ ಮಾಡ್ಬೇಕಂತೇಳಿ ಅವ್ರು ಡಿಸೈಡ್ ಮಾಡಿದಾಗ ನಾವು ಹೌದಂತೇಳಿ ಇದು ಮಾಡಿ ನಾವು ಅವ್ರದ್ದೇ ಆದಂಥ ಇದು ಮಾಡ್ಕೊಂಡು ಎಲ್ಲ ಜನರು ಕರ್ಕೊಂಡು ಫಿಲ್ಮಿಗೆ ಶೂಟಿಗೆ ಹೋದಾಗ ಒಂದು ಟೈಮ್ ಸಿಗ್ತಾ ಇರಲಿಲ್ಲ. ಎಲ್ಲ ವ್ಯವಸ್ಥಿತ ಮಾಡಿದ್ವಿ, ಬೇಕಂತ ಇದ್ದಿದ್ರು ನಾವು ಅವ್ರ ಕಲಾವಿದ್ರಿಗೆ ಯಾವುದೂ ಏನು ಕಡಿಮೆ ಮಾಡಿಲ್ಲ, ಎಲ್ಲ ವ್ಯವಸ್ಥೆ ಇತ್ತು. ಆದರೆ ನಮ್ಗೆ ಏನಾಗ್ತಿತ್ತು ಅಲ್ಲಿ ಊಟ ಮಾಡಲಿಕ್ಕೆ ಅದು ನಮ್ಗೆ ಟೈಮ್ ಸಿಗ್ತಿರ್ಲಿಲ್ಲ. ಏನಾರು ಒಂದು ಟೈಮ್ ಹೋತಂದ್ರೆ ಟೈಮ್ ವೇಸ್ಟ್ ಮಾಡಿ ಒಂದು ತಾಸು ಇದಾತಂದ್ರೆ ಕ್ಲೈಮೇಟ್ ಚೇಂಜ್ ಆಯ್ತಂದ್ರೆ ಶೂಟ್ ಆಗ್ತಾಯಿಲ್ಲ,
ಇಂಥ ಸಿಚುವೇಶನ್ ಇದ್ದಾಗ ನಾವು ಹೆಂಗೆ ಮಾಡೋಣ್ರಿ ಸರ್ ಅಂತಂದಾಗ ಹುಡುಗರು ಇಲ್ಲ ಸರ್ ಪರವಾಗಿಲ್ಲ ನಾವು ಕಂಟಿನ್ಯೂ ಮಾಡೋಣ್ರಿ ಅಂದಾಗ ನಾವು ಕಂಟಿನ್ಯೂ ಒಂದು ಟೈಮ್ ಮಧ್ಯಾಹ್ನ ಊಟನೂ ಇಲ್ದೇ ಕಂಟಿನ್ಯೂ ಮಾಡಿ ರಾತ್ರಿ ಟೈಮ್ಗೆ ಅವ್ರಿಗೆ ಏನು ವ್ಯವಸ್ಥೆ ಮಾಡಿ ಈ ಥರ ಭಾಳ ಕಷ್ಟದಿಂದ ಅವರೆಲ್ಲ ಇದು ಮಾಡ್ಕೊಂಡು ಈ ಫಿಲಿಮ್ಗೆ ಭಾಳ ಅನುಕೂಲ ಆಗಿದೆ ಸರ್. ನೋಡಿ ವೀಕ್ಷಕರೇ, ಅವರು ತಮ್ಮ ಕಷ್ಟ ಕಾರ್ಪಣ್ಯದ ಅನುಭವದ ಅಂತರಾತ್ಮದ ಕೆಲವು ವಿಷಯಗಳನ್ನ ಹೇಳಿದರು. ಅವ್ರಿಗೆ ಯಾವ್ಯಾವ ತೊಂದರೆ ಆಯಿತು, ಆದರೂ ತಮ್ಮ ಛಲಬಿಡದ ವಿಕ್ರಮಂತೆ ಈ ಸಾಧನೆಯನ್ನ ಮಾಡಿ ತೋರಿಸಿದ್ದಾರೆ. ಅವರೇನು ಬಹಳ ದೂರಿನವರಲ್ಲ, ಗೋಕಾಕ್ ತಾಲೂಕಿನ ಕೊಣ್ಣೂರು ಗ್ರಾಮದವರು, ಬಹಳ ಸಮೀಪ. ಇವರೆಲ್ಲರೂ ಕೂಡಿ ಎಲ್ಲ ಕಲಾವಿದರನ್ನ ಒಟ್ಟಿಗೂಡಿ ಒಂದು ಒಳ್ಳೆ ಅದ್ಭುತ ಕಾರ್ಯ ಮಾಡಿದ್ದಾರೆ. ಅದನ್ನ ಮೆಚ್ಚುಗೆ ವ್ಯಕ್ತಪಡಿಸೋರು ವೀಕ್ಷಕರು, ನೀವೆಲ್ಲರೂ ಸಹಾಯ ಸಹಕಾರ ಮಾಡೋರು ನೀವು. ಅದಕ್ಕೋಸ್ಕರ ಅದ್ರ ಜೊತೆನೆ ಈ ಆಧುನಿಕ ತಂತ್ರಜ್ಞಾನದ ಪರಿಣಿತಿ ಹೊಂದಂತ ವೀರೇಶ್ ಕ್ಯಾಮ್ರಾಮನ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ತಮ್ಮ ಅನುಭವದ ಮಾತುಗಳನ್ನು ಹೇಳ್ತಾರೆ. ಯಾವ ರೀತಿ ಅವರಿಗೆ ತೊಂದರೆಗಳಾದವು, ಯಾವ ರೀತಿಯ ಅವರಿಗೆ ಅನುಭವದ ಕೊರತೆ ಉಂಟಾಯಿತು, ಅದ್ರ ಬಗ್ಗೆ ಕ್ಯಾಮ್ರಾಮನ್ ವೀರೇಶ್ ಅವರು ಒಂದು 2 ಮಾತು ಹೇಳ್ತಾರೆ. ಹೇಳಿ ವೀರೇಶ್ ಅವರೇ. ಸರ್, ಫಸ್ಟ್ ನಾವು ಸ್ಟಾರ್ಟಿಂಗ್ ಮೀಟ್ ಆಗಿದ್ದು ಅಶೋಕ್ ಸರ್ ಅಂತ ಹೇಳ್ಬಿಟ್ಟು. ಅಶೋಕ್ ಸರ್ನ ನಾವು ಮುಂಚೆ ಒಂದು ರಿಯಾಲಿಟಿ ಶೋ ಮಾಡ್ತಾ ಇರ್ಬೇಕಾದ್ರೆ ಅವರು ನಾವು ಪರಿಚಯ ಆಗಿದ್ದು. ಸೊ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು, ಅಶೋಕ್ ಸರ್ದು ನಮ್ಮದು ಕಾಂಟ್ಯಾಕ್ಟು. ಸೊ ಒಂದು ದಿವಸ ಫೋನ್ ಮಾಡಿದ್ರು, ಸರ್ ನನಗೆ ಮೂವಿ ಮಾಡ್ತಾಯಿದ್ದೀನಿ ವೀರೇಶ್ ಅಣ್ಣ, ನನಗೆ ಹೆಲ್ಪ್ ಬೇಕು ನಿಮ್ಮದು ಅಂತಂದರು. ನಾನು ಮುಂಚೆ 1-2 ಮೂವಿ ಮಾಡಿದ್ದೆ, ಬಟ್ ಅದರ ಎಕ್ಸ್ಪೀರಿಯೆನ್ಸ್ ಇತ್ತು. ಸೊ ಅದಕ್ಕೆ ಇಲ್ಲಿ ಬಂದೆ, ಸರಿ ಸರ್ ಮಾಡೋಣ ಅಂತ ಬಂದೆ, ಮಾಡ್ತಾಯಿದ್ದೀವಿ. ಸರ್ ಎಷ್ಟು ಮೂವಿ ಮಾಡಿದ್ದೀನಿ, ಆ ಮೂವಿಯಲ್ಲಿ ಕೂಡ ಈ ಮೂವಿಯಲ್ಲೂ ತುಂಬ ವ್ಯತ್ಯಾಸ ಇದೆ ಸರ್. ಈ ಮೂವಿಯಲ್ಲಿ ಬರೀ ಕಲಾವಿದ್ರದ್ದು ಒಂದು ಎಫೆಕ್ಟ್ ಇದೆ, ಆ ಮೂವಿಯಲ್ಲಿ ದುಡ್ಡುಗಳಿದೆ, ಬರೀ ದುಡ್ಡಿಂದು ಇಷ್ಟೇ ಇರೋದಲ್ಲಿ. ಬಟ್ ಇಲ್ಲಿ ಕಲಾವಿದರು ಫೋರ್ಸ್ ಇದೆಯಲ್ಲ, ತುಂಬ ಒಳ್ಳೆಯ ಕಲಾವಿದರು. ನಮ್ಗೆ ಆಲ್ಮೋಸ್ಟ್ಲಿ ಸರ್ ಬೆಂಗಳೂರು ಹೋದ ತಕ್ಷಣ ಉತ್ತರ ಕರ್ನಾಟಕ ಕಲಾವಿದರು ಅಂದ ತಕ್ಷಣ ಅಲ್ಲಿ ಮೂಲೆಯಲ್ಲಿ ಕೂಡಿಸಿರ್ತಾರೆ. ದಕ್ಷಿಣ ಕರ್ನಾಟಕದ ಕಲಾವಿದ್ರನ್ನ ಒಂದು ಕಡೆ ಅವ್ರನ್ನ ಮೂವ್ ಮಾಡ್ತಾ ಇರ್ತಾರೆ. ಯಾಕೆ ಹೇಳಿ, ಅವ್ರಿಗೆ ದುಡ್ಡು ಕೊಡ್ತಾರೆ. ಪ್ರೊಡ್ಯೂಸರ್ ಬಂದುಬಿಟ್ಟು ನೀನು ಒಂದು 10,000 ಕೊಟ್ಬಿಡು, ನೀನು ಒಳಗೆ ಹಾಕ್ಕೋತೀನಿ, ಒಂದು ಬಿಗ್ ಮೂವಿ ಮಾಡ್ತೀನಿ, 8 ಲಕ್ಷ ಕೊಡು, ನಿಮ್ಗೆ ಹೀರೋನೇ ಮಾಡಿಬಿಡ್ತೀನಿ, ಈ ರೀತಿ ಎಲ್ಲ ಅಲ್ಲಿ ನಡೆಯೋದು. ಬಟ್ ಇಲ್ಲಿ ಯಾವುದೇ ರೀತಿ 1 ರೂಪಾಯಿನೂ ಯಾರ ಹತ್ರನೂ ಎಕ್ಸ್ಪೆಕ್ಟ್ ಮಾಡಿಲ್ಲ, ಇವರು ಮಾಡೋದನ್ನೂ ಇಲ್ಲ ಅಂತೇಳ್ಬಿಟ್ಟು ನನಗೆ. ಬಟ್ ಇವ್ರು ಹೆಂಗಂತಂದರೆ, ನಮಗೆ ದುಡ್ಡು ಬೇಡ ನಿಮ್ಮದು, ನೀವು ಬಂದುಬಿಟ್ಟು ನಮ್ಮ ಹತ್ರ ಆ್ಯಕ್ಟ್ ಮಾಡಿ, ನಿಮ್ದು ಏನಿದೆ ಟ್ಯಾಲೆಂಟ್ ಅವ್ರಿಗೆ ಹಾಕಿ. ಇವ್ರು ಅಶೋಕ್ ಸರ್ ಆಯಿತು, ರಾಜೋಣ ಆಗಿರ್ಬೋದು, ಜಗ್ಗೋಣ ಆಗಿರ್ಬೋದು, ಆಮೇಲೆ ನೈಮ್ ಸರ್ ಆಗಿರ್ಬೋದು, ಇವರೆಲ್ಲರೂ ಅದನ್ನೇ ಎಫೆಕ್ಟ್ ಹಾಕಿರೋದು. ನಮ್ಮ ಹುಡುಗರು ನಾವು ಬೆಳಿಬೇಕು, ಬಟ್ ನಮ್ಮ ಹುಡುಗರು ಬೆಳಿಬೇಕು ಅಂತೇಳ್ಬಿಟ್ಟು ಆಸೆ ಇಟ್ಕೊಂಡು ಒಂದು ಮೂವಿ ಮಾಡ್ತಾಯಿದ್ರು. ಸೊ ನಾವು ಏನೋ ನಮ್ಮ ಕೈಲಿ ಆದಷ್ಟು ಕೈ ಜೋಡಿಸಿ ಅವ್ರನ್ನ ಒಂದು ತಂದೆವು ಸರ್. ಬಟ್ ಟೆಕ್ನಿಕಲಿ ಅಂದ ತಕ್ಷಣ ತುಂಬ ಲೈಟ್ಸ್ ಬೇಕಾಗುತ್ತೆ. ಒಂದು ಬಿಗ್ ಮೂವಿ ಅಂದ ತಕ್ಷಣ ಒಂದು 50ರಿಂದ 60 ಲೈಟ್ ಬೇಕು, ತುಂಬ ಲೈಟಿಂಗ್ಸು ಅದು ಇದು ಇರುತ್ತೆ. ಬಟ್ ಇಲ್ಲಿ ನಾವು ಯೂಸ್ ಮಾಡಿರೋದು ಒಂದು ಟ್ರೈಪ್ಯಾಡು, ಒಂದು ಕ್ಯಾಮ್ರಾ, ಒಂದು ರಿಫ್ಲೆಕ್ಟ್ರು, ಒಂದು ಥರ್ಮಕೋಲ್. ಇದನ್ನು ಬಿಟ್ಟರೆ ಸರ್ ಬೇರೆ ಏನು ಯೂಸ್ ಮಾಡಿಲ್ಲ. ಇಂಡೋರಲ್ಲಿ ಕೆಲವೊಂದು 2 ಲೈಟ್ಸ್ ಯೂಸ್ ಮಾಡಿದ್ದೇವೆ, ಔಟ್ಡೋರಲ್ಲಿ ಆಲ್ಮೋಸ್ಟ್ಲಿ ನಾವು ಅಷ್ಟೇ ಯೂಸ್ ಮಾಡಿದ್ದು. ಸೊ ಇಷ್ಟೇ ಯೂಸ್ ಮಾಡಿಕೊಂಡು ಒಂದು ಮೂವಿ ಮಾಡಿದ್ದೀವಿ. ಇವ್ರ ಜೊತೆ ನಾನು ಕೈ ಜೋಡಿಸಿದ್ದೀನಿ ಸರ್, ಅಷ್ಟೇ. ನೋಡಿ ವೀರೇಶ್ ಅವರ ಮನದಾಳದ ಮಾತು. ಅವರು ಹೇಳ್ತಾರೆ, ಉತ್ತರ ಕರ್ನಾಟಕ ಕಲಾವಿದರು ಯಾವುದೇ ಹಣ ತೊಡಗಿಸದೆ ನಿರ್ಗಿಡದಾಗಿ ಬಂದು ಯಾವುದೇ ಒಂದು ಕೊರತೆ ಇದ್ದರೂ ಸಹಿತ ಸಾಥ್ ನೀಡಿ ಇದೊಂದು ಚಲನಚಿತ್ರ ನಿರ್ಮಾಣ ಮಾಡಿದ್ದಾರೆ. ಈ ಚಲನಚಿತ್ರ ಯಶಸ್ವಿ ಆಗಲಿಕ್ಕೆ ಪ್ರೊಡಕ್ಷನ್ ಮ್ಯಾನೇಜರು ಮತ್ತು ಕ್ಯಾಮ್ರಾಮನ್ ವೀರೇಶು ಜಿ ರಾಜು ಅವರು ಎಲ್ಲರೂ ಇದನ್ನು ಬಹಳ ಪರಿಶ್ರಮ ಪಟ್ಟು ಇದನ್ನು ಒಂದು ಹಂತಕ್ಕೆ ತಂದಿದ್ದಾರೆ. ಇವರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ. ನಂಬರ್ 1 ಚಾನಲ್ ಬಹಳ ತುಂಬ ಹೃದಯದಿಂದ ಇವರನ್ನು ಹಾರೈಕೆ ಮಾಡುತ್ತೆ. ನಮ್ಮ ಸ್ಟುಡಿಯೋಗೆ ಬಂದದಕ್ಕಾಗಿ ಇವರಿಗೆ ಹಾರ್ದಿಕವಾಗಿ ನಾನು ಸ್ವಾಗತ ಬಯಸುತ್ತೇನೆ. ನಮಸ್ಕಾರ.